J4 ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ದೇಶದಲ್ಲಿ ಕೊರೋನಾಗೆ 19 ಮಂದಿ ಸಾವನ್ನಪ್ಪಿದ್ದಾರೆ. ದೇಶದಲ್ಲಿ ಇಲ್ಲಿ ತನಕ 826 ಮಂದಿಗೆ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಕೇಂದ್ರ ಆರೋಗ್ಯ ಇಲಾಖೆಯೇ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ನೀಡಿದೆ. ದೇಶದಲ್ಲಿ ದಿನದಿಂದ ದಿನಕ್ಕೆ ಆತಂಕ ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಎಷ್ಟೇ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡರೂ ಕೂಡ ಸೋಂಕಿತರ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಪಾಸಿಟಿವ್ ಕೇಸಸ್ ದಿನನಿತ್ಯ ಜಾಸ್ತಿ ಆಗ್ತಾ ಇದೆ. ದೇಶದಲ್ಲಿ ಇಲ್ಲಿ ತನಕ 826 ಮಂದಿಗೆ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಇನ್ನು 19 ಮಂದಿ ಈ ಮಹಾಮಾರಿ ಹೆಮ್ಮಾರಿ ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ. ಕೇಂದ್ರ ಆರೋಗ್ಯ ಇಲಾಖೆ ಈ ಬಗ್ಗೆ ಈಗ ಮಾಹಿತಿಯನ್ನು ಕೊಟ್ಟಿದೆ. ಮತ್ತೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ಇಲ್ಲ, ಈಗ ಆತಂಕ ಜಾಸ್ತಿ ಆಗುತ್ತೆ ಮತ್ತೆ ಅಂತ ಆತಂಕ ಇರೋದು. ಅದ್ರ ಮೇಲೆ ಈಗ ಕಾನ್ಸಂಟ್ರೇಷನ್ ಇರೋದು. ಆರೋಗ್ಯ ಇಲಾಖೆ ಕೂಡ ಹೆಂಗ್ ನಿಗಾ ವಹಿಸಬೇಕು, ಏನೆಲ್ಲ ತುರ್ತಾಗಿ ಕ್ರಮಗಳನ್ನ ಕೈಗೊಳ್ಳಬೇಕು, ಅಗತ್ಯ ಕ್ರಮಗಳು ಅಂತ. ಎಷ್ಟೇ ಕಂಟ್ರೋಲ್ ಮಾಡಕ್ ಹೋದ್ರೂ ಕೂಡ ಸಾಧ್ಯವಾಗ್ತಿಲ್ಲ. ಯಾಕಂದ್ರೆ ದೇಶವೇ ಲಾಕ್ ಡೌನ್ ಆಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ. ಹಂಗಿದ್ರು ಕೂಡ ದಿನನಿತ್ಯ ಈ ನಂಬರ್ಸ್ ಗಳನ್ನ ನೋಡಿದಾಗ ಒಂಥರ ಆತಂಕ ಆಗುತ್ತೆ. ಇನ್ನು 1 ತಿಂಗಳಲ್ಲಿ ಇದು ಎಲ್ಲಿ ತನಕ ಹೋಗ್ಬಿಟ್ಟತ್ತಪ್ಪ ಅಂತ ಒಂದು ಆತಂಕ ಇದೆ. ಈಗ ನೋಡ್ತಾ ಇದ್ದಂತೆ 1, 2 ಅಂತ ಇದ್ದಿದ್ದ ನಂಬರು 800 ಮೀರಿ ಹೋಗ್ತಾ ಇದೆ. ಇನ್ನೇನು 1000 ರೀಚ್ ಆಗುತ್ತೆ ಆ ಹೊಸ್ತಿಲಲ್ಲಿ ನಾವು ಬಂದ್ಬಿಟ್ಟಿದೀವಿ. ಶ್ರುತಿ ಹಾಸನ್ಗೆ ಕೊರೋನಾ ಸೋಂಕು ಶಂಕೆ ವ್ಯಕ್ತವಾಗಿದೆ. ಚೆನ್ನೈನ ತಮ್ಮ ಮನೆಯಲ್ಲಿ ಶ್ರುತಿ ಹಾಸನ್ ಸೆಲ್ಫ್ ಕ್ವಾರಂಟೈನ್ ನಲ್ಲಿ ಇದ್ದಾರಂತೆ. ಸದ್ಯಕ್ಕೆ ಚೆನ್ನೈನ ಮನೆಯಲ್ಲೇ ಅವರು ಕ್ವಾರಂಟೈನ್ ಆಗಿದ್ದಾರೆ. ಮನೆ ಮುಂದೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ನೋಟಿಸ್ ಅಂಟಿಸಿದ್ದಾರೆ. ಶ್ರುತಿ ಹಾಸನ್ ಮನೆ ಸುತ್ತ ಯಾರು ಕೂಡ ಸುಳಿದಾಡಬಾರದು ಅಂತ ನಿಗಾ ವಹಿಸಿದ್ದಾರೆ. ಅಕ್ಕಪಕ್ಕದ ಏರಿಯಾಗಳ ಜನರಿಗೆ ಈಗ ಸಹಜವಾಗಿ ಒಂದು ಟೆನ್ಷನ್ ಆಗಿದೆ. ಚೆನ್ನೈನಲ್ಲಿರುವಂತಹ ತಮ್ಮ ಮನೆಯಲ್ಲಿ ಶ್ರುತಿ ಹಾಸನ್ ಸದ್ಯಕ್ಕೆ ಕ್ವಾರಂಟೈನ್ ನಲ್ಲಿ ಇದ್ದಾರೆ. ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾರೆಲ್ಲ ಹಿಂಗೆ ಕ್ವಾರಂಟೈನ್ ನಲ್ಲಿ ಇದ್ದಾರೆ ಅವ್ರ ಮನೆ ಮುಂದೆ ಬಂದು ನೋಟಿಸ್ ಅಂಟಿಸಿ ಹೋಗ್ತಾ ಇದ್ದಾರೆ. ಅಂದ್ರೆ ಅಕ್ಕಪಕ್ಕದವರಿಗೆ ಈ ಬಗ್ಗೆ ಗೊತ್ತಿರಲಿ, ಮಾಹಿತಿ ಇರಲಿ ಅಂತ. ಸೊ ಈಗ ಅವರಿಗೆ ಒಂದು ಶಂಕೆ ಇದೆ, ಇನ್ನು ಕೂಡ ಪಾಸಿಟಿವ್ ಅಂತ ಕನ್ಫರ್ಮ್ ಆಗಿಲ್ಲ. ಬಟ್ ಈಗ ಸೋಂಕು ಶಂಕೆ ಇರೋದ್ರಿಂದ ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮನೆ ಮುಂದೆ ಒಂದು ನೋಟಿಸ್ ಬೇರೆ ಹಾಕಿರೋದ್ರಿಂದ ಸುತ್ತಮುತ್ತ ಮನೆಗಳಲ್ಲಿ ಒಂದು ಆತಂಕ, ಮತ್ತೆ ಸುತ್ತಮುತ್ತ ಏರಿಯಾಗಳಲ್ಲೂ ಒಂಥರ ಆತಂಕ ಇದ್ಬಿಟ್ಟಿದೆ. ಈಗ ಸೆಲೆಬ್ರಿಟಿ ಇರ್ಲಿ, ಕಾಮನ್ ಮ್ಯಾನ್ ಇರ್ಲಿ, ಯಾರನ್ನು ಬಿಡ್ತಾ ಇಲ್ಲ ಈ ಮಹಾಮಾರಿ ಕೊರೋನಾ ವೈರಸ್ ಎಲ್ರಿಗೂ ಅಂಟುಕೊಳ್ತಾ ಇದೆ ಹೋಗಿ. ಸೊ ಹಂಗಾಗಿ ಈಗ ಶ್ರುತಿ ಹಾಸನ್ಗೆ ಒಂದು ಶಂಕೆ ಇದೆ, ಸೋಂಕು ತಗುಲಿರಬಹುದು ಅಂತ. ಇನ್ನು ಪಾಸಿಟಿವ್ ಅಂತ ಕನ್ಫರ್ಮ್ ಆಗಿಲ್ಲ. ಮನೆ ಮುಂದೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ನೋಟಿಸ್ ಅಂಟಿಸಿ ಹೋಗಿದ್ದಾರೆ. ಯಾರ್ಯಾರು ಕ್ವಾರಂಟೈನ್ ಅಲ್ಲಿ ಇರ್ತಾರೆ ಎಲ್ರಿಗೂ ಕೂಡ ಇದೇ ತರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಗೊತ್ತಿರ್ಲಿ, ಮಾಹಿತಿ ಇರ್ಲಿ ಅಂತ. ಮತ್ತೆ ಈಗ ಪಿನ್ ಹೊಡೆದ್ರೆ ನಿಮ್ಮ ಏರಿಯಾ ಸುತ್ತಮುತ್ತ ಯಾರೆಲ್ಲ ಕ್ವಾರಂಟೈನ್ ಅಲ್ಲಿ ಇದ್ದಾರೆ ಆ ಬಗ್ಗೆ ಕೂಡ ಮಾಹಿತಿ ಬಂದ್ಬಿಡುತ್ತೆ. ಸೊ ಅದೊಂದು ಮಾಹಿತಿ ನಿಮ್ಗೆ ಇರ್ಲಿ ಅಂತ ಕೊಡ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಧರಣೇಶ್. ಆಘಾತಕಾರಿ ವಿಚಾರ. ಯಾಕಂದ್ರೆ ಸರ್ಕಾರ ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರು ಕೂಡ 800 ಗಡಿ ದಾಟಿ ಹೋಗ್ಬಿಟ್ಟಿದೆ ಪಾಸಿಟಿವ್ ಕೇಸಸ್. 19 ಮಂದಿ ಸಾವನ್ನಪ್ಪಿದ್ದಾರೆ. ಆರೋಗ್ಯ ಇಲಾಖೆ ಏನೆಲ್ಲ ಮಾಹಿತಿ ಕೊಟ್ಟಿದೆ ಕೇಂದ್ರ ಆರೋಗ್ಯ ಇಲಾಖೆ, ಅದ್ರ ಜೊತೆಯಲ್ಲಿ ಈಗ ಶ್ರುತಿ ಹಾಸನ್ಗೆ ಒಂದು ಸೋಂಕು ಅಂಟಿದೆ ಅಂತ ಶಂಕೆ ಇದೆ, ಇನ್ನು ಕೂಡ ಕನ್ಫರ್ಮ್ ಆಗಿಲ್ಲ. ಚೆನ್ನೈನಲ್ಲಿ ಹೆಂಗಿದೆ ಭಯದ ವಾತಾವರಣ ಅವ್ರ ಮನೆ ಸುತ್ತಮುತ್ತ ಏರಿಯಾಗಳಲ್ಲಿ? ಶರ್ಮಿತಾ, ಇಡೀ ದೇಶಾದ್ಯಂತ ಈಗ 826 ಜನಕ್ಕೆ ಕೊರೋನಾ ಸೋಂಕು ಹರಡಿದೆ. ಆ ಪೈಕಿ 79 ಮಂದಿ ಈಗಾಗಲೇ ಗುಣಮುಖರಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಕೇಂದ್ರದ ಆರೋಗ್ಯ ಇಲಾಖೆ ನೀಡಿದೆ. ಜೊತೆಗೆ 19 ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂತ ಅಂಶವನ್ನ ಕೂಡ ಆರೋಗ್ಯ ಇಲಾಖೆ ತಿಳಿಸಿದೆ. ಆದ್ರೆ ನಾವು ದಿನದಿಂದ ದಿನಕ್ಕೆ ನೋಡ್ತಾ ಇದ್ರೆ ಒಂದ್ ರೀತಿಯಲ್ಲಿ ಕೊರೋನಾ ಸೋಂಕು ಹರಡುವಿಕೆ ತೀವ್ರಗತಿಯನ್ನ ಪಡ್ಕೊಳ್ತಿದೆ. ಈ ಬಗ್ಗೆ ಕೇಂದ್ರದ ಆರೋಗ್ಯ ಇಲಾಖೆ ಕಳವಳವನ್ನ ವ್ಯಕ್ತಪಡಿಸಿದೆ. ಇದಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ರಾಜ್ಯ ಸರ್ಕಾರಗಳು ಜೊತೆಗೆ ಕೇಂದ್ರ ಸರ್ಕಾರ ಏನೇ ಬಿಗಿ ಕ್ರಮಗಳನ್ನ ಕೈಗೊಂಡ್ರೂ ಕೂಡ, ಲಾಕ್ ಡೌನ್ ಆಗಿದ್ರೂ ಕೂಡ ಈ ಕೊರೋನಾ ಸೋಂಕು ಹರಡುವಿಕೆಯ ತೀವ್ರತೆಯನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ನಡುವೆ ಮತ್ತೊಂದು ಸುದ್ದಿ ಬರ್ತಾ ಇದೆ. ಚೆನ್ನೈನಲ್ಲಿ ಶ್ರುತಿ ಹಾಸನ್ ಅಂದ್ರೆ ಕಮಲ್ ಹಾಸನ್ ಅವರ ಪುತ್ರಿ ಮತ್ತು ಚಿತ್ರನಟಿ ಶ್ರುತಿ ಹಾಸನ್ ಅವರಿಗೆ ಕೊರೋನಾ ಸೋಂಕು ಇರಬಹುದು ಎನ್ನುವಂತ ಶಂಕೆ ಇದೆ. ಅವರು ಚಿತ್ರೀಕರಣಕ್ಕೋಸ್ಕರ ಲಂಡನ್ಗೆ ತೆರಳಿದ್ರು. ಲಂಡನ್ ನಿಂದ ಮಾಡಿದಂತ ಶ್ರುತಿ ಹಾಸನ್ ಸ್ವತಃ ಕ್ವಾರಂಟೈನ್ ಆಗಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಹಾಗಾಗಿ ಅವ್ರೀಗ ತಮ್ಮ ನಿವಾಸದಲ್ಲೇ ಇದ್ದಾರೆ. ಸೊ ಅವ್ರ ಮನೆ ಮುಂದೆ ತಮಿಳುನಾಡಿನ ಆರೋಗ್ಯ ಇಲಾಖೆ ಒಂದು ನೋಟಿಸ್ ಅನ್ನ ಕೂಡ
ಅಂಟಿಸಿದೆ. ಅಂದ್ರೆ ಇವ್ರ ಮನೆಯಲ್ಲಿ ಕರೋನಾ ಸೋಂಕು ಪೀಡಿತರು ಇದ್ದಾರೆ ಅನ್ನುವಂತ ಒಂದು ಅರಿವು ಮೂಡಿಸುವಂತಹ ನೋಟಿಸ್ ಅನ್ನ ಅಲ್ಲಿ ಅಂಟಿಸಿದ್ದಾರೆ. ಶ್ರುತಿ ಹಾಸನ್ ಈ ರೀತಿಯಾಗಿ ಅಂದ್ರೆ ಅವರು ಅವರು ಸ್ವಂತ ಅಂದ್ರೆ ಇದು ಖಂಡಿತಕ್ಕೂ ಮಾದರಿ ಆಗಿರುವಂತಹ ಪ್ರಕರಣ. ಯಾಕಂದ್ರೆ ಅವ್ರು ಲಂಡನ್ ಇಂದ ಬಂದ್ರು, ನಾನು ಹಿಂಗ್ ಬಂದಿದ್ದೀನಿ, ಸೋಂಕಿರ್ಬೋದು, ಆ ಕಾರಣಕ್ಕೋಸ್ಕರ ನಾನು ಕ್ವಾರಂಟೈನ್ಗೆ ಒಳಗಾಗ್ತೀನಿ ಅಂತೇಳಿ ಅವರು ಕ್ವಾರಂಟೈನ್ ಸೆಲ್ಫ್ ಕ್ವಾರಂಟೈನ್ ಆಗಿದ್ದಾರೆ. ಸೊ ಇದು ಅಲ್ಲಿ ಚೆನ್ನೈನಲ್ಲಿ ಆಗಿರುವಂತದ್ದು. ಮತ್ತೆ ಬೇರೆ ಬೇರೆ ಭಾಗದಲ್ಲಿ ಅಂತಂದ್ರೆ ಈಗ ತೆಲಂಗಾಣದಿಂದ ಮತ್ತೊಂದು ರೀತಿಯ ಒಂದ್ ಸುದ್ದಿ ಬರ್ತಾ ಇದೆ. ಏನಂತಂದ್ರೆ ಅಲ್ಲಿ ಈಗ ಮನೆಗೆ ಹೋಗಿ ಮನೆಯಲ್ಲೇ ಇರಬೇಕಾದಂತ ಪರಿಸ್ಥಿತಿ ಅನ್ನ ಜನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಿದೆ ಸರ್ಕಾರ ಅಂತ. ಅಂದ್ರೆ ಆಶಾ ಕಾರ್ಯಕರ್ತೆಯರನ್ನ ಮನೆಗೆ ಕಳಿಸಿ ಯಾವ ಕಾರಣಕ್ಕೋಸ್ಕರ ನಾವು ಮನೆಯಲ್ಲೇ ಇರಬೇಕು, ಸ್ವಚ್ಛವಾಗಿರ್ಬೇಕು, ಈ ಕರೋನಾದ ಒಂದು ದುಸ್ವಪ್ನ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ಜನರಿಗೆ ತಿಳಿಸುವಂತ ಕೆಲಸ ಆಗ್ತಿದೆ. ಹೀಗೆ ಅರಿವು ಮೂಡಿಸುವ ಕೆಲಸವೂ ಆಗ್ತಿದೆ, ನಿಯಂತ್ರಣ ಪಡ್ಲಿಕ್ಕೆ ಪ್ರಯತ್ನವೂ ಆಗ್ತಿದೆ. ಆದ್ರೆ ಇನ್ನೊಂದ್ ಕಡೆ ಈ ಸೋಂಕು ಹರಡಕ್ಕೆ ತೀವ್ರವಾಗಿ ಆಗ್ತಾ ಇದೆ ಸದ್ಯಕ್ಕೆ. ಶರ್ಮಿತಾ, ಥ್ಯಾಂಕ್ ಯು ಗಣೇಶ್ ತಮ್ಮ ಇನ್ಫಾರ್ಮೇಶನ್ಗೆ. ಜನ ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಕೆಲವರು ಊರಿಗೆ ಹೋದ್ರೆ ಸಾಕು ಅಂತ, ಇನ್ ಕೆಲವರು ಕಾಡ್ ಸೇರ್ಕೊಳ್ತಾ ಇದ್ದಾರೆ. ಇಲ್ಲಿ ಗ್ರಾಮಸ್ಥರು ಕೊರೋನಾಗೆ ಹೆದರಿ ಕಾಡ್ ಸೇರ್ಕೊಂಡಿದ್ದಾರೆ. ಗ್ರಾಮಸ್ಥರು ಕಾರ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ಮೂಡಿಗೆರೆ ತಾಲೂಕಿನ ಮರ್ಕಲ್ ಗ್ರಾಮಸ್ಥರು ಚಾರ್ಮಾಡಿಯ ಬಪ್ಲಿ ಗುಡ್ಡಕ್ಕೆ ಈಗ ಜನ ಹೋಗ್ಬಿಟ್ಟಿದ್ದಾರೆ. 4-5 ದಿನಕ್ಕೆ ಏನೆಲ್ಲ ತಮ್ಗೆ ಅಗತ್ಯ ವಸ್ತುಗಳು ಬೇಕು, ದಿನಸಿ ಪದಾರ್ಥ ಅದೆಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ಒಂಥರ ಭಯ ಆಗ್ಬಿಟ್ಟಿದೆ ಅವರಿಗೆ. ಮರ್ಕಲ್ ಗ್ರಾಮಸ್ಥರು ಈ ರೀತಿ ಮಾಡಿರೋದು, ಕಾಡಿಗೆ ಹೋಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮರ್ಕಲ್ ಗ್ರಾಮಸ್ಥರು ತಮಗೆ 3-4 ದಿನಕ್ಕೆ ಅಗತ್ಯ ವಸ್ತುಗಳು ಏನೇನ್ ಬೇಕು ಅದನ್ನೆಲ್ಲ ಹಿಡ್ಕೊಂಡು ಕಾಡಿಗೆ ಹೋಗಿದ್ದಾರೆ. ಇವ್ರಿಗೆ ಭಯ ಏನು ಅಂತಂದ್ರೆ ಎಲ್ಲಿ ಕೊರೋನಾ ನಮ್ ಬೆನ್ನ ಹತ್ತಿ ಬರುತ್ತೆ ಅಂತ ಒಂದು ಆತಂಕ ಇದ್ದೇ ಇದೆ. ಚಾರ್ಮಾಡಿಯ ಬಪ್ಲಿ ಗುಡ್ಡಕ್ಕೆ ತೆರಳಿದ್ದಾರೆ. ಕಳೆದ 4 ದಿವಸಗಳಿಂದ ಅವ್ರು ಅಲ್ಲೇ ಇದ್ದಾರೆ ಹೆದರ್ಕೊಂಡು ಅಂತ ಗೊತ್ತಾಗಿದೆ. ಮತ್ತೆ ಅಗತ್ಯ ವಸ್ತುಗಳು ಏನೇನ್ ಬೇಕು ಅದನ್ನೆಲ್ಲ ತಗೊಂಡೇ ಅವರು ಅಲ್ಲಿಗೆ ಹೋಗಿರೋದು. ಸಾಧನ ಸಾಗರ ಸಾಧನ ಸಂಪತ್ತು ಸರಿತ್ತು ಸಂದೇಶ ಸಾಧನ ಅಂಬೆ ಸಾಧನ ಓ ಸಾಧನ ಇಂದು ಏನು ಶೂನ್ಯ ಸಾಧನೆ ಸರತ್ ಅವರು ಪಾತ್ರೆ ಕ್ಲೀನ್ ಇಟ್ಕೊಳ್ಳಿ. ನಾವು ಯುದ್ಧಕ್ಕೆ ಹೋಗ್ತಿದೀವಿ. ನಮ್ಮ ಒಡ್ಯಾಣ ರಾಮ ಮಿಥನ್, ಅವನ್ ತಮ್ಮ ಜೀವನ್, ನಮ್ಮ ಕಾಡುಗಳ್ಳ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೀರೇಶ್. ಜನ ಹೆದರ್ಕೊಂಡು ಅವ್ರವ್ರ ಊರು ಸೇರ್ಕೊಂಡ್ರೆ ಸಾಕು ಅಂತ ಪಾಪ ಎಲ್ಲೆಲ್ಲೋ ಇರೋರು ವಾಪಸ್ ಬರ್ತಿದ್ದಾರೆ. ಈಗ ಗ್ರಾಮಸ್ಥರು ಕಾಡ್ ಸೇರ್ಕೊಳ್ತಿದ್ದಾರೆ. ಯಾರು ಇವರೆಲ್ಲ, ಎಷ್ಟು ಜನ ಹೋಗಿದ್ದಾರೆ ಹಿಂಗ್ ಕಾಡಲ್ಲಿ? ಶರ್ಮಿತಾ, ಏನು ಈಗ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಭಯ ಸೃಷ್ಟಿ ಮಾಡ್ತಿದೆ. ಈಗಾಗಲೇ ಹಳ್ಳಿ ಜನರಿಗೂ ಒಂದ್ ರೀತಿಯಲ್ಲಿ ಆತಂಕ ಮನೆ ಮಾಡಿರುವಂತದ್ದು. ಅಂದ್ರೆ ಚಿಕ್ಕಮಂಗ್ಳೂರು ಭಾಗದಲ್ಲಿ ಬರುವಂತ ಪ್ರವಾಸಿಗರು ಅಂದ್ರೆ ಈ ಸಾಕಷ್ಟು ಜನ ಓಡಾಡಿರ್ತಾರೆ. ಅವರಲ್ಲಿ ಯಾರಿಗಾದ್ರೂ ಕೊರೋನಾ ಸೋಂಕು ಇದ್ರೆ ನಮಗೂ ಕೂಡ ಭಯ ಸೃಷ್ಟಿ ಆಗುತ್ತೆ ಅನ್ನೋ ಒಂದು ಆತಂಕದಿಂದ ಚಿಕ್ಕಮಂಗ್ಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಮರ್ಕಲ್ ಗ್ರಾಮದ ಯುವಕರು ಒಂದ್ ರೀತಿಯಲ್ಲಿ ಕಾಡು ಸೇರಿರುವಂತದ್ದು. ಈಗಾಗಲೇ 4-5 ದಿನದಿಂದ ಕಾಡಿನಲ್ಲೇ ಊಟ ಉಪಚಾರ ಎಲ್ಲ ಕೂಡ ಮಾಡ್ತಾ ಇರುವಂತದ್ದು. ಕಾಡಿಗೆ ಹೋದ್ರೆ ನಮಗೆ ಕೊರೋನಾ ಸೋಂಕು ಬರಲ್ಲ ಅನ್ನೋ ಒಂದು ಮಾತುಗಳಿಂದ ಅವರು ಕಾಡಿಗೆ ಸೇರಿದ್ದಾರೆ. ಅಂದ್ರೆ ಈಗಾಗಲೇ ಜಿಲ್ಲಾದ್ಯಂತ ಮತ್ತು ರಾಜ್ಯಾದ್ಯಂತ ಮತ್ತೆ ದೇಶದಲ್ಲೂ ಕೂಡ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ. ಇದರಿಂದ ಗ್ರಾಮಸ್ಥರು ಕೂಡ ತಮ್ಮ ಊರುಗಳಲ್ಲಿ ಈಗಾಗಲೇ ದಿಗ್ಬಂಧನ ಆಗ್ತಿದ್ದಾರೆ. ಅಂದ್ರೆ ಗ್ರಾಮಕ್ಕೆ ಬೇರೆಯವರು ಯಾರು ಕೂಡ ಬರಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಪ್ರತಿ ಗ್ರಾಮಗಳಲ್ಲೂ ಈಗಾಗಲೇ ದಿಗ್ಬಂಧನಗಳು ಕೂಡ ಆಗ್ತಿದ್ದಾರೆ. ಜೊತೆಗೆ ಈ ಯುವಕರು ಮರ್ಕಲ್ನ ಗ್ರಾಮದ ಯುವಕರು ಕ್ವಶನ್ ಇಲ್ಲಿ ರೈಸ್ ಆಗುತ್ತೆ. ಈಗ ಇವ್ರು ಕಾಡ್ಗೆ ಹೋಗಿದಾರಲ್ಲ, ಅರಣ್ಯ ಇಲಾಖೆಯವರು ಏನಾದ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಈ ವಿಚಾರ ಗೊತ್ತಾದ್ಮೇಲೆ? ಆ ರೀತಿ ಯಾವುದೇ ರೀತಿಯ ಪರ್ಮಿಷನ್ ಕೊಟ್ಟಿಲ್ಲ ಶರ್ಮಿತಾ. ಅಂದ್ರೆ ಈ ಯುವಕರು ಎಲ್ಲರೂ ಕಾಡಿಗೆ ಹೋದ್ರೆ ನಮಗೆ ಕೊರೋನಾ ಸೋಂಕು ಬರಲ್ಲ, ಅಲ್ಲಿ ಒಂದು 4-5 ದಿನ ಅಲ್ಲಿ ವಾಸ ಮಾಡಿ ಬಂದ್ರೆ ಮತ್ತೆ ಕೊರೋನಾ ಸೋಂಕು ನಮಗೆ ಹರಡಲ್ಲ ಅನ್ನೋ ಒಂದು ಮಾಹಿತಿ ಮೇರೆಗೆ ಅವರೆಲ್ಲರೂ ಕೂಡ ಕಾಡಿಗೆ ಹೋಗಿರುವಂತದ್ದು. ಅಲ್ಲೇ ಊಟ ಉಪಚಾರ ಮತ್ತೆ ರಾತ್ರಿ ಮಲಗೋದು ಕೂಡ ಅಲ್ಲೇ ಮಾಡ್ತಿದ್ದಾರೆ. ಈಗಾಗಲೇ 4-5 ದಿನಕ್ಕೆ ಆಗುವಂತ ಸಾಮಗ್ರಿಗಳನ್ನ ಕೂಡ ಅವ್ರು ಕಾಡಿಗೆ ತೆಗೆದುಕೊಂಡು ಹೋಗಿ ಅಲ್ಲೇ ಕಾಡಿನಲ್ಲೇ ವಾಸ ಮಾಡ್ತಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ವೀರೇಶ್ ತಮ್ಮ ಇನ್ಫಾರ್ಮೇಶನ್ಗೆ. ಬಂದು ಇವತ್ತಿಗೆ 4 ದಿವಸ ಆಯ್ತು, 3ರಿಂದ 4 ದಿವಸ ಆಯ್ತು ಬಂತು. ನಮ್ಮ ಇಲ್ಲಿ ಏನ್ ಸಮಸ್ಯೆ ಕಾಡಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಹುಲಿ ಮತ್ತೆ ಆನೆಗಳ ಕಾಟ ಜಾಸ್ತಿ ಇದೆ. ಹಾಗಾಗಿ ನಮಗೆ ದಿನಸಿ ಐಟಮ್ಗಳನ್ನ ಜಾಸ್ತಿ ಈಗ ತಗೊಂಡೋಗಿದ್ದು ಸಾಕಾಗಲ್ಲ. ಜಾಸ್ತಿ ತಗೊಂಡೋಗಿ ಸ್ವಲ್ಪ ಸಾರಿಗೆ ಇದು ತಗೊಂಡು ಹೋಗಕ್ಕೆ ಎಲ್ಲ ಸಮಸ್ಯೆ ಆಗ್ತಿದೆ. ಹಾಗಾಗಿ ಊರಲ್ಲಿ ಕೊರೋನಾ ಕಾಟ, ಕಾಡಲ್ಲಿ ಆನೆ ಮತ್ತು ಹುಲಿಗಳ ಕಾಟ ಜಾಸ್ತಿ ಆಗಿದೆ.
ನಾವೆಲ್ಲ ಸ್ನೇಹಿತರು ಇದೀವಿ. ನಾವೆಲ್ಲ ಇವತ್ತು ಮನೆಗೆ ಬರುವ ಹೆಚ್ಚಿನ ಸಾಧ್ಯತೆಗಳಿವೆ. ಯಾಕಂತ ಹೇಳಿದ್ರೆ ನಮಗೆ ಅಲ್ಲಿ ಸುರಕ್ಷತೆ ಕಡಿಮೆ ಇದೆ, ಕಾಡಲ್ಲಿ ಊರಿನಲ್ಲೂ ಸುರಕ್ಷತೆ ಕಡಿಮೆ ಇದೆ. ನಮಗೆ ಬಿಗಿ ಭದ್ರತೆಗಾಗಿ ಸರ್ಕಾರದವರು ಮಾಸ್ಕ್ ಹಾಗೂ ಸ್ಯಾನಿಟೈಸರ್ಗಳನ್ನು ಹಾಗೂ ಕೈಗೆ ಗ್ಲೌಸ್ಗಳನ್ನ ಹಾಗೂ ಮನೆಗೆ ದಿನಸಿ ಐಟಮ್ಗಳನ್ನ ಕೊಡುವ ಮೂಲಕ ನಮ್ಮ ರಕ್ಷಣೆ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ನಿಮ್ಮಲ್ಲಿ ಕೇಳ್ತೀವಿ. ಬಂದು ಇವತ್ತಿಗೆ 4 ದಿವಸ ಆಯ್ತು. ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಲಾಕ್ಡೌನ್ ಕಾರ್ಯಕಾಲದಲ್ಲಿ ಕೋವಿಡೇತರ ಸಮಸ್ಯೆಗಳನ್ನು ನಿಭಾಯಿಸಲು ವಿಶೇಷ ಕೋವಿಡ್ ಸೈನಿಕರ ಕಾರ್ಯಪಡೆಯನ್ನು ರಚಿಸಿದೆ. ಈ ಕಾರ್ಯಪಡೆಯ ಅಧ್ಯಕ್ಷೆಯಾಗಿ ಶ್ರೀಮತಿ ಮಾಳವಿಕಾ ಅವಿನಾಶ್ ಅವರನ್ನ ನೇಮಕ ಮಾಡಲಾಗಿದೆ. ಉಪಾಧ್ಯಕ್ಷರಾಗಿ ಶೌರ್ಯ ಚಕ್ರ ಪುರಸ್ಕೃತ ಮೇಜರ್ ಪ್ರದೀಪ್ ಆರ್ಯ ಅವರನ್ನ ನೇಮಕ ಮಾಡಲಾಗಿದೆ. ಲಾಕ್ಡೌನ್ ಕಾಲಾವಧಿಯಲ್ಲಿ ಬಿಬಿಎಂಪಿ ಸಹಯೋಗದಲ್ಲಿ ಬಡವರು, ವಲಸೆ ಕಾರ್ಮಿಕರಿಗೆ ಊಟದ ಪೊಟ್ಟಣಗಳ ವಿತರಣೆ, ಅಗತ್ಯ ವಸ್ತುಗಳ ಪೂರೈಕೆ, ಪ್ರತ್ಯೇಕ ಸಹಾಯವಾಣಿಗಳ ಮೂಲಕ ಕೋವಿಡ್ ಕುರಿತ ತಜ್ಞರೊಂದಿಗೆ ಸಮಾಲೋಚನೆ, ರಾಜ್ಯ ಪೊಲೀಸರ ನೆರವಿನೊಂದಿಗೆ ವೈದ್ಯರು, ಅನಾರೋಗ್ಯತೆಯಿಂದ ಬಳಲುತ್ತಾ ಇರೋರಿಗೆ ನೆರವು, ಕೋವಿಡ್ ಕುರಿತು ವದಂತಿಗಳನ್ನು ಹಬ್ಬದಂತೆ ತಡೆಯುವುದು ಮತ್ತು ಸರಿಯಾದ ಮಾಹಿತಿಯನ್ನು ತಲುಪಿಸುವುದು, ಹಿರಿಯ ನಾಗರಿಕರ ಔಷಧಿ ಮತ್ತು ಅಗತ್ಯ ವಸ್ತುಗಳ ಪೂರೈಕೆಯಂತಹ ಕಾರ್ಯಕ್ರಮಗಳನ್ನು ನೆರವೇರಿಸಲು ಈ ಕಾರ್ಯಪಡೆಯನ್ನು ರಚಿಸಲಾಗಿದೆ. ನೋಡಿ ಎಂತೆಂತ ಖತರ್ನಾಕ್ಗಳಿರ್ತಾರೆ ಅಂತಂದ್ರೆ, ರೋಗಿಗಳ ಸೋಗಿನಲ್ಲಿ ಕರ್ನಾಟಕಕ್ಕೆ ಎಂಟ್ರಿಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ. ಮಹಾರಾಷ್ಟ್ರದಿಂದ ಆಂಬ್ಯುಲೆನ್ಸ್ ನಲ್ಲಿ ಈ ರೀತಿ ಆಗಮನಕ್ಕೆ ಪ್ರಯತ್ನ ಆಗಿರೋದು. ಹೆಂಗಿದ್ರು ಎಲ್ಲ ಗಡಿ ಬಂದ್ ಮಾಡ್ಬಿಟ್ಟಿದ್ದಾರೆ, ಚೆಕ್ ಪೋಸ್ಟ್ ಗಳಲ್ಲಿ ಬಿಡ್ತಿಲ್ಲ, ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ ಪೊಲೀಸರು. ಆಂಬ್ಯುಲೆನ್ಸ್ ಗಳಿಗೆ ಹೆಂಗೂ ಬಿಡ್ತಾರಲ್ಲ, ಇದನ್ನೇ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ರೋಗಿಗಳ ಸೋಗಿನಲ್ಲಿ ಕರ್ನಾಟಕಕ್ಕೆ ಎಂಟ್ರಿಗೆ ಪ್ಲಾನ್ ಮಾಡ್ಕೊಂಡಿದ್ದು. ಮಹಾರಾಷ್ಟ್ರದಿಂದ ಆಂಬ್ಯುಲೆನ್ಸ್ ನಲ್ಲಿ ಈ ತರ 8 ಜನ ಬರೋಕೆ ಪ್ರಯತ್ನ ಪಡ್ತಾ ಇದ್ರಂತೆ. ಕೊಲ್ಹಾಪುರ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಖಾಸಗಿ ಆಂಬ್ಯುಲೆನ್ಸ್ ಚಾಲಕನಿಗೆ ಹಣದ ಆಮಿಷವನ್ನು ತೋರಿಸಿದಾರಂತೆ. ಪುಣೆಯಿಂದ ಬೆಂಗಳೂರು ಕಡೆಗೆ ಈ ಯುವಕರು ಹೊರಟಿದ್ರು. ಕೊಲ್ಹಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿದೆ. पुढे इकडे बसा गाडीत. दोघांनी तुम्ही गाडीत बसा. कुठले आणि हे दोन, हे पुढे बसलेले 2 इथं. अशा प्रकारे ॲम्ब्युलन्सचा प्रवासी वाहतुकीसाठी वापर होत आहे. ताब्यात घेतली आणि या रोगाचा प्रसाराला ರಾಜ್ಯ ಸರ್ಕಾರದಿಂದ ನೂತನ ಹೆಲ್ಪ್ ಲೈನ್ ಆರಂಭವಾಗಿದೆ. ನೇರವಾಗಿ ವೈದ್ಯರ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿ ಅವಕಾಶ ಇದೆ. ಜನರು ಕೊರೋನಾ ಬಗ್ಗೆ ಮಾಹಿತಿ ಪಡೆಯುವಂತ ಸೌಕರ್ಯ. ಯಾಕಂದ್ರೆ ದಿನ ಕಳೆದಂತೆ ಈಗ ಒಂದಿಷ್ಟು ಸಮಸ್ಯೆಗಳು ಮತ್ತೆ ಗೊಂದಲಗಳು ಜಾಸ್ತಿ ಆಗ್ತಾ ಇದೆ. ಮತ್ತೆ ಈಗ ನಿಮ್ಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತು ಅಂದ ತಕ್ಷಣ ನೀವು ಆಸ್ಪತ್ರೆಗೆ ಹೋಗಬೇಕು ಅಂತಿಲ್ಲ. ಸೊ ಮತ್ತೆ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ನಾವು ಡಾಕ್ಟರ್ನ, ಅದೆಲ್ಲ ಗೊಂದಲವಾಗಿದೆ. ಕೆಲವರಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರು ಕೂಡ ನಾವು ಆಸ್ಪತ್ರೆಗೆ ಹೋಗ್ಬೇಕಾ ಅಥವಾ ಡಾಕ್ಟರ್ನ ಈಗ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಯಾವ ಡಾಕ್ಟರ್ ನಮಗೆ ಸಿಗ್ತಾರೆ, ನಂಬರ್ ಇದೆಯಾ ಅಂತೆಲ್ಲ ಈಗಲೂ ಕೂಡ ಮೀಡಿಯಾದವ್ರಿಗೆ ಕೇಳ್ತಾರೆ. ಸೊ ಅದಕ್ಕೀಗ ರಾಜ್ಯ ಸರ್ಕಾರ ಒಂದು ಹೆಲ್ಪ್ ಲೈನ್ ತರ ಓಪನ್ ಮಾಡಿದೆ. ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, 9745697456 9745697456. ಈ ನಂಬರ್ಗೆ ನೀವು ಕರೆ ಮಾಡಬಹುದು, ಮಾಹಿತಿ ತಿಳ್ಕೋಬಹುದು. ನೇರವಾಗಿ ಡಾಕ್ಟರೇ ನಿಮ್ ಜೊತೆ ಮಾತನಾಡ್ತಾರೆ, ಅವಕಾಶ ಇದೆ. ಕೊರೋನಾ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಡಾಕ್ಟರ್ ಹತ್ರ ನೇರವಾಗಿ ಮಾತಾಡಬಹುದು. ಈಗ ರೋಗ ಮತ್ತೆ ಸಿಂಪ್ಟಮ್ಸ್, ಲಕ್ಷಣಗಳು ಹೆಂಗಿರುತ್ತೆ, ಅದಕ್ಕೆ ಚಿಕಿತ್ಸೆ ಏನು, ಸರ್ಕಾರದಿಂದ ಏನು ಸೌಲಭ್ಯ ಇದೆ, ಪರೀಕ್ಷೆನ ಯಾವ ರೀತಿ ಟೆಸ್ಟ್ ವಿಧಾನಗಳಿದೆ, ಎಲ್ಲದರ ಬಗ್ಗೆ ನೇರವಾಗಿ ನೀವು ವೈದ್ಯರ ಜೊತೆಯಲ್ಲಿ ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಡಾಕ್ಟರ್ ನೇರವಾಗಿ ಸಿಗ್ತಾರೆ. ಈ ನಂಬರ್ಗೆ ಯಾವಾಗ ಕಾಂಟ್ಯಾಕ್ಟ್ ಮಾಡಬೇಕು, 24x7 ಅದು ಓಪನ್ ಇರುತ್ತಾ, ಮತ್ತೆ ಡಾಕ್ಟರ್ಸ್ ಹೆಂಗ್ ಸಿಗ್ತಾರೆ, ಇದೆಲ್ಲ ಗೊಂದಲ ಇದೆಯಲ್ಲ, ಅದಕ್ಕೆಲ್ಲ ಆನ್ಸರ್ ಮಾಡ್ತಾರೆ. ಮನೆಯಲ್ಲೇ ಮಾಹಿತಿ ಕೊಡ್ತಾರೆ. ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇದ್ದಾರೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ. ಒಂದು ನಂಬರ್ ಈಗ ಹೆಲ್ಪ್ ಲೈನ್ ತರ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದವ್ರು ಕೊಟ್ಟಿರೋದು. ನಾವು ಕೂಡ ನಂಬರ್ ತೋರಿಸ್ತಾ ಇದೀವಿ, ಬರ್ಕೊಳ್ಳಿ ಅಂತ ಜನರಿಗೆ. ಆಲ್ ಆಫ್ ಸಡನ್ ಈಗ ಸಿಂಪ್ಟಮ್ ಕಾಣಿಸ್ಕೊಂಡ ತಕ್ಷಣ ಆಸ್ಪತ್ರೆಗೆ ಹೋಗ್ಬೇಕು ಅಂತಿಲ್ಲ. ಬಟ್ ಈ ನಂಬರ್ ಈಗ 24x7 ಓಪನ್ ಇರುತ್ತಾ, ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು? ಹೌದು ಶರ್ಮಿತಾ, ಇದೊಂದು 24/7 ಹೆಲ್ಪ್ ಲೈನ್ ನಂಬರ್. ಈಗ ಇಲ್ಲಿವರೆಗೆ ಬರೀ 104 ಮಾತ್ರ ಒಂದು
ಹೆಲ್ಪ್ ಲೈನ್ ನಂಬರ್ ಆಗಿತ್ತು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು. ಅದರ ಒಂದು ಲೈನ್ ನಂಬರ್ಸ್ನ ಜಾಸ್ತಿ ಮಾಡಿದ್ರೆ 40 ಕಾಲ್ಸ್ನ ಒಟ್ಟಿಗೆ 104 ರಿಸೀವ್ ಮಾಡ್ಕೊಳ್ಬಹುದು. ಆದರೆ 104ಗೆ ಕಾಲ್ ಮಾಡ್ತಾ ಇದ್ದಂತಹ ಬಹುತೇಕರು ಅಲ್ಲಿರುವಂತಹ ಎಂಪ್ಲಾಯೀಸ್ ಏನಿದ್ದಾರೆ ಅವರು ಹೇಳುವಂತಹ ಸಮಾಧಾನಗಳಿಗೆ ಇವರು ಒಪ್ಕೊಳ್ತಾ ಇರಲಿಲ್ಲ. ನಮಗೆ ಡಾಕ್ಟರ್ ಹತ್ರನೇ ಮಾತಾಡಬೇಕು, ಡಾಕ್ಟರ್ ಏನ್ ಹೇಳ್ತಾರೆ, ನಿಮಗೆ ಎಷ್ಟು ಗೊತ್ತು ಅನ್ನೋ ತರ ಪ್ರಶ್ನೆಗಳೆಲ್ಲ ಬಂದು, ಜೊತೆಗೆ ಸಹಜವಾಗಿಯೇ ಈಗ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಕೊರೋನಾ ಪೀಡಿತರದ್ದು ಜನರಲ್ಲಿ ಇರುವಂತಹ ಅನುಮಾನಗಳು ಕೂಡ ಜಾಸ್ತಿ ಆಗುತ್ತೆ. ಮನೇಲಿ ಯಾರೋ ಒಬ್ರು ಒಂದ್ಸಲ ಅಕ್ಷಿ ಅಂದ್ರೆ ಸಾಕು, ಈಗ ಎಲ್ಲರೂ ಹತ್ರ ಇರ್ಬೇಕಾ ದೂರ ಇರ್ಬೇಕಾ, ಇವ್ರಿಗೆ ಸಿಂಪ್ಟಮ್ಸ್ ಇದೆಯಾ ಏನ್ ಕತೆ ಅಂತ ಜನರಲ್ಲಿ ಸಹಜವಾಗಿ ಗಾಬರಿ ಇದೆ. ಅದಲ್ಲದೆ ಈಗ ಒಂದಷ್ಟು ಕೇಸ್ಗಳಂತೂ ನೇರವಾಗಿ ವಿದೇಶದಿಂದ ಬಂದಲ್ಲೇ ಇರೋರು ಕೂಡ ಬರ್ತಾ ಇರೋದ್ರಿಂದ ಮನೆ ಒಳಗಿರೋರು ಕೂಡ ಹೆದರ್ಕೊಳ್ತಾ ಇದ್ದಾರೆ. ಹಾಗಾಗಿ ನೇರವಾಗಿ ವೈದ್ಯರಿಗೆ ಕರೆ ಮಾಡಿ ಅವ್ರ ಹತ್ರನೇ ಒಂದು ಮಾಹಿತಿ ಪಡ್ಕೊಂಡ್ಬಿಟ್ರೆ ಅಲ್ಲಿಗೆ ಮುಗ್ದೋಯ್ತು. ಈಗ ಶಂಕರಿಂದ ಬಂದ್ರೇನೆ ತೀರ್ಥ ಅಂತ ಹೇಳ್ತಾರಲ್ಲ, ಎಷ್ಟೇ ತಿಳ್ಕೊಂಡು ಅಲ್ಲಿ ಕಾಲ್ ಸೆಂಟರ್ ಕೂತಿರೋರು ಹೇಳಿದ್ರು ಕೂಡ ಡಾಕ್ಟರ್ ಹೇಳಿದ್ರೆ ನಮ್ ಜನಕ್ಕೆ ಸಮಾಧಾನ ಆಗೋದು, ಅದು ಇಂಥ ಸಂದರ್ಭದಲ್ಲಿ ತುಂಬಾ ಅಗತ್ಯ ಇರೋದು ಕೂಡ. ಹಾಗಾಗಿ 24/7 ವರ್ಕ್ ಆಗೋ ರೀತಿ ಈ ಒಂದು ಹೆಲ್ಪ್ ಲೈನ್ ನಂಬರ್ ಅನ್ನ ಆರೋಗ್ಯ ಇಲಾಖೆ ಜಾರಿ ಮಾಡಿದೆ. ಇದರಲ್ಲಿ ಈ ಒಂದು ನಂಬರ್ನ ಆ ಕಡೆ ಒಬ್ಬ ಡಾಕ್ಟರೇ ಇರ್ತಾರೆ. ಆರೋಗ್ಯ ಇಲಾಖೆ ಕಡೆಯಿಂದ 24/7 ಶಿಫ್ಟ್ ವೈಸ್ ನಲ್ಲಿ ಕೆಲವೊಂದಷ್ಟು ಡಾಕ್ಟರ್ಸ್ ನ ನೇಮಕ ಮಾಡಿದ್ದಾರೆ. ಅವರಲ್ಲಿ ಬಂದು ಅವ್ರಲ್ಲಿ ಕಾಲ್ ರಿಸೀವ್ ಮಾಡ್ತಾರೆ. ಅಂದ್ರೆ ನೀವು ನೇರವಾಗಿ ಡಾಕ್ಟರ್ ಹತ್ರನೇ ಮಾತಾಡ್ಬೋದು. ಯಾರಿಗಾದ್ರೂ ಸಿಂಪ್ಟಮ್ಸ್ ಇದೆಯಾ, ಸಿಂಪ್ಟಮ್ಸ್ ಆಕ್ಚುಲಿ ಏನು, ಸುಮ್ನೆ ನೆಗಡಿ ಬಂತು ಅಥವಾ ಮನೇಲಿ ಕೂತಿದ್ದಾರೆ ಅಂತ ಜನ ಸೆಕೆ ಹೊರಗಡೆ ಅಂತ ಐಸ್ ಕ್ರೀಮ್ ತಿನ್ಕೊಂಡು ಅದರಿಂದ ಗಂಟಲು ನೋವು ಆದ್ಕೊಳ್ಳೆ ಅದು ಕೊರೋನಾ ಆಗ್ಬೇಕಾ ಇಲ್ವಾ, ಹೇಗೆ ಒಂದಷ್ಟು ಪ್ರಾಥಮಿಕ ಹಂತದ ಮನೆಯಲ್ಲೇ ಮದ್ದುಗಳನ್ನ ಮಾಡ್ಕೊಳಕ್ ಸಾಧ್ಯನಾ, ಒಂದು ಮದ್ದುಗಳು ಮಾಡ್ಕೊಂಡ್ಮೇಲೆ ಕೂಡ ಇನ್ನೂ ಸಿಂಪ್ಟಮ್ಸ್ ಕಂಟಿನ್ಯೂ ಆದ್ರೆ ನಾವು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಆಮೇಲೆ ಈ ಯಾವೆಲ್ಲ ಸವಲತ್ತುಗಳನ್ನ ಕೊಟ್ಟಿದೆ ಸರ್ಕಾರ, ಲ್ಯಾಬ್ ಅಲ್ಲಿ ನಾವು ಟೆಸ್ಟ್ ಮಾಡಿಸ್ಬೇಕು ಅಂತಂದ್ರೆ ಎಲ್ಲಿ ಹೋಗ್ಬೇಕು ಅಥವಾ ಅವರೇ ಬರ್ತಾರ, ಇಂಥ 1000 ಪ್ರಶ್ನೆ ಜನರಿಗೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಆ ಎಲ್ಲಾ ಪ್ರಶ್ನೆಗಳಿಗೂ ಮುಕ್ಕಾಲು ಭಾಗ 104 ನಲ್ಲೇ ಸಿಗುತ್ತೆ ಉತ್ತರ. ಹಾಗೂ ಸಮಾಧಾನ ಆಗದಿದ್ರೆ ನಿಮ್ಗೆ ವೈದ್ಯರ ಬಳಿನೇ ಮಾತಾಡ್ಬೇಕು ಅಂತಿದ್ರೆ ಈ ಒಂದು ಹೆಲ್ಪ್ ಲೈನ್ ಇದೆ ನೋಡಿ, ನಿಮ್ಗೆ ಆ ಮಟ್ಟಿಗಾದ್ರೂ ಸಮಾಧಾನ ಆಗ್ಲಿ, ಪ್ಯಾನಿಕ್ ಆಗೋದು ಜನರಲ್ಲಿ ಕಮ್ಮಿ ಆಗ್ಲಿ ಅನ್ನುವಂತ ಉದ್ದೇಶದಿಂದ ಈ ಒಂದು ಹೆಲ್ಪ್ ಲೈನ್ ಅನ್ನ ಓಪನ್ ಮಾಡಿದ್ದಾರೆ ಶರ್ಮಿತಾ. ಅಂದ್ರೆ ಈಗ ನಾನು ಇವಾಗ ಫೋನ್ ಮಾಡ್ಬೇಕು ಅಥವಾ ಮಧ್ಯರಾತ್ರಿ ನನ್ಗೇನೋ ಸಮಸ್ಯೆ ಆಯ್ತು, ಆ ಟೈಮ್ನಲ್ಲೂ ಕೂಡ ಈ ನಂಬರಿಗೆ ಕಾಲ್ ಮಾಡಿದ್ರೆ ಡಾಕ್ಟರ್ ಸಿಗ್ತಾರಾ, ಅವೈಲೇಬಲ್ ಇರ್ತಾರಾ? ಖಂಡಿತ ಹೌದು. ಯಾಕಂದ್ರೆ 24/7 ಅಂತ ಹೇಳಿದ್ದಾರೆ. ದಿನದ 24 ಗಂಟೆ ವಾರದ 7 ದಿನ ಕೂಡ ಇದು ರನ್ನಿಂಗ್ ಅಲ್ಲಿ ಇದ್ದೇ ಇರುತ್ತೆ. ಕೊರೋನಾಗೆ ಅಂತಾನೆ ಮಾಡಿರುವಂತದ್ದು. ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊಂಡಿರುವಂತಹ ಕೊರೋನಾದ ಒಂದು ಚಿಕಿತ್ಸೆ ಇರ್ಬೋದು, ರೋಗ ಲಕ್ಷಣ ಇರ್ಬೋದು, ಸರ್ಕಾರದಲ್ಲಿ ಯಾವೆಲ್ಲ ಸವಲತ್ತುಗಳೇ ಇದೆ ಅನ್ನೋದಿರ್ಬೋದು, ಅಥವಾ ಏನೇನೆಲ್ಲ ಅನುಮಾನಗಳು ಇದೆಯೋ ಜನರಿಗೆ, ಆ ಎಲ್ಲಾ ಅನುಮಾನಗಳನ್ನ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಅನುಮಾನವನ್ನು ಕೂಡ ಪರಿಹರಿಸೋದಕ್ಕೆ ಡಾಕ್ಟರ್ಸ್ ಇರ್ತಾರೆ. ಇದನ್ನ ಯಾರು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅನ್ನೋದನ್ನು ನಾವು ಗಮನಿಸಬೇಕು. ನಮ್ಮನೆ ಹತ್ರ ಇರೋ ಮಾರ್ಕೆಟ್ ಓಪನ್ ಇದೆಯಾ, ತರಕಾರಿ ಅಂಗಡಿ ಓಪನ್ ಇದೆಯಾ, ಇಂಥ ಪ್ರಶ್ನೆಗಳನ್ನೆಲ್ಲ ಕೇಳಕ್ ಹೋಗ್ಬಾರ್ದು. ಯಾಕೆಂದ್ರೆ ಆ ಕಡೆ ಇರೋರು ಡಾಕ್ಟರ್ಸ್ ನಿಮಗೆ ಹೆಲ್ತ್ ಸಂಬಂಧಪಟ್ಟಂಗೆ, ಸುತ್ತಮುತ್ತಲೇ ಇರುವಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ, ಕೊರೋನಾಗೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದ್ರು ಅನುಮಾನ ಇದ್ರೆ ಆಗ ಮಾತ್ರ ಕರೆ ಮಾಡ್ಬೇಕು. ಯಾಕೆಂದ್ರೆ ಒಂದೇ ಒಂದು ನಂಬರ್ ಇರುವಂತದ್ದು. ಹಾಗಾಗಿ ಎಲ್ಲರೂ ಅದರ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಶರ್ಮಿತಾ. ಫೈನ್ ಸೌಮ್ಯ, ನೆನ್ನೆಯಿಂದ ವರ್ಕ್ ಫ್ರಮ್ ಹೋಮ್ ಅಲ್ಲಿ ನಾವು ಸಾಕಷ್ಟು ಮಾಹಿತಿನ ನಿಮ್ಮಿಂದ ಪಡ್ಕೊಳ್ತಿದ್ವಿ. ಏನೆಲ್ಲ ಸೋರ್ಸ್ ನಿಮಗೆ ಸಿಗ್ತಾ ಇದೆ ಅದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ. ಸದ್ಯಕ್ಕೆ ಥ್ಯಾಂಕ್ಸ್. ಮತ್ತೇನಾದ್ರೂ ಅಪ್ಡೇಟ್ ಇದ್ರೆ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ. ಮತ್ತಷ್ಟು ವೆಲ್ಕಮ್ ಬ್ಯಾಕ್. ಮನೆಗೆ ಹೋಗಿ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ನೋಡಿ. ಅದೇ ಅರ್ಥದಲ್ಲಿ ಇಲ್ಲೊಂದು ಘಟನೆ ಆಗಿದೆ. ಮನೆಗೆ ಹೋಗಿ ಅಂತ ಪೊಲೀಸ್ ಹೇಳಿದ್ದಕ್ಕೆ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಾಸನದ ಅಮೀರ್ ಮೊಹಲ್ಲಾದಲ್ಲಿ ಘಟನೆ ಆಗಿದೆ. ಪಾಪ ಮನೆಗೆ ಹೋಗಿ ಅಂತ ಹೇಳ್ತಿದ್ದಾರೆ. ಈ ಪುಂಡ್ ಪೋಖ್ರಿಗಳಿಗೆ ಬೀದಿ ಅಲಿಯೋದೇ ಕೆಲಸ. ಈ ಬೈಕ್ ಹಿಡ್ಕೊಂಡು, ಸ್ಕೂಟಿ ಹಿಡ್ಕೊಂಡು ಅಲ್ಲಿ ಪೊಲೀಸ್ ಹೇಳಿದಕ್ಕೆ ಹೆಂಗ್ ಪೊಲೀಸರಿಗೆಲ್ಲ ಆಟ ಆಡಿಸಿದ್ದಾರೆ ನೋಡಿ. ಮನೆಗೆ ಹೋಗಿ ಅಂತ ಹೇಳಿದ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಹೋಗಿದ್ದಾರೆ. ಆ ಲಾಠಿ ಹೊಡಿತಿದ್ರು, ಆ ಲಾಠಿಯನ್ನೇ ಕಿತ್ಕೊಳಕ್ ಹೋಗ್ತಾ ಇದ್ದಾರೆ. ಹಾಸನದ ಅಮೀರ್ ಮೊಹಲ್ಲಾದಲ್ಲಿ ಘಟನೆಯಾಗಿದೆ. ಬುದ್ಧಿವಾದ ಹೇಳಿದಂತ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ. ಲಾಕ್ ಡೌನ್ ಆಗಿದ್ರು ಕೂಡ ಬೈಕ್ ನಲ್ಲಿ ಸುಮ್ಮನೆ ಇವರೆಲ್ಲ ಏನ್ ಅಗತ್ಯ ವಸ್ತು, ತರಕಾರಿ, ಹಾಲು, ಹಣ್ಣು ತರಕ್ ಹೋದಂತ ವ್ಯಕ್ತಿಗಳಂತೂ ಖಂಡಿತವಾಗ್ಲೂ ಅಲ್ಲೇ ಅಲ್ಲ. ಅದೆಲ್ಲ ಕಂಪ್ಲೀಟ್ ಅಲ್ಲಿ ಏನೇನು ಆಗಿದೆ ಘಟನೆ ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿದೆ.
ಜನಕ್ಕೆ ಯಾಕೆ ಬುದ್ಧಿ ಬರ್ತಿಲ್ವೋ, ಅರ್ಥ ಆಗ್ತಿಲ್ವೋ, ಒಂದು ಅರ್ಥ ಆಗ್ತಿಲ್ಲ. ಯಾವ ಭಾಷೆಯಲ್ಲಿ ಹೇಳ್ಬೇಕು? ಮನೆಯಿಂದ ಹೊರಗಡೆ ಬರಬೇಡಿ ಅಂದ್ರೂ ಕೇಳ್ತಿಲ್ಲ. ಹೋಮ್ ಕ್ವಾರಂಟೈನ್ ಅಲ್ಲಿ ಇದ್ದವರು ಹೊರಗಡೆ ಆರಾಮಾಗಿ ಸುತ್ತಾಡ್ತಿದ್ದಾರೆ. ಚಿತ್ರದುರ್ಗದಲ್ಲಿ, ಹಾಸನದಲ್ಲಿ ಕೊರೋನಾ ಶಂಕಿತರು ಆರಾಮಾಗಿ ಓಡಾಡ್ತಿದ್ದಾರೆ. ಚಿತ್ರದುರ್ಗ ನಗರದ ಗಾರೆಹಟ್ಟಿಯಲ್ಲಿ ಸುತ್ತಾಟ ಮಾಡಿದ್ದಾರೆ. ಹಾಸನದಲ್ಲೂ ಇದೇ ತರ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಮನೆಯಿಂದ ಹೊರಗಡೆ ಬಂದವ್ರ ಹೆಸರು ಹೇಳ್ತೀನಿ ನೋಡಿ. ಕೊರೋನಾ ಪಾಸಿಟಿವ್ ಇರೋರ್ದು ಹೆಸರು ಹೇಳ್ಬಾರ್ದು, ಪಾಪ ಅವ್ರಿಗೂ ಕೂಡ ಡ್ಯಾಮೇಜ್ ಆಗುತ್ತೆ, ಸುತ್ತಮುತ್ತ ಜನ ಹೆದರ್ಕೊಳ್ತಾರೆ ಅಂತ ಮೀಡಿಯಾದವರು ಹೇಳ್ತಿಲ್ಲ, ಸರ್ಕಾರನು ಹೇಳ್ತಿಲ್ಲ, ಆರೋಗ್ಯ ಇಲಾಖೆ ಹೇಳ್ತಿಲ್ಲ. ಬಟ್ ಈ ತರ ಕ್ವಾರಂಟೈನ್ ಅಲ್ಲಿ ಇದ್ದವರು ಹೊರಗಡೆ ಬರ್ತಾರಲ್ಲ ಅಂತವ್ರ ಹೆಸರು ನಾವು ಹೇಳ್ತೀವಿ. ಮನೆಯಿಂದ ಹೊರಗಡೆ ಬಂದಿದ್ದಾರೆ ಸಂತೋಷ್, ಧನುಷ್. ಕೈ ಮೇಲಿನ ಸೀಲ್ ಕಂಡು ಆರೋಗ್ಯ ಇಲಾಖೆಗೆ ಅಲ್ಲಿನ ಸಾರ್ವಜನಿಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಹಾಸನದಲ್ಲೂ ಕೂಡ ಹೋಮ್ ಕ್ವಾರಂಟೈನ್ ಅಲ್ಲಿ ಇದ್ದವರು ಹೊರಗಡೆ ಬಂದಿದ್ದಾರೆ. ಪೊಲೀಸರಿಗೆ ಮಾಹಿತಿಯನ್ನು ಸ್ಥಳೀಯರು ಕೊಟ್ಟಿದ್ದಾರೆ. ಹಿಮ್ಸ್ ಐಸೋಲೇಷನ್ಗೆ ಸದ್ಯಕ್ಕೆ ಅವರನ್ನ ಶಿಫ್ಟ್ ಮಾಡಿದ್ದಾರೆ. ಏನು ಮಾಡಕ್ಕಾಗಲ್ಲ. ನೀವು ಈ ರೀತಿ ಸಾರ್ವಜನಿಕರವಾಗಿ ಓಡಾಡಕ್ ಬಂದ್ರೆ ಸಾರ್ವಜನಿಕರು ಹೇಳ್ತಾರೆ, ಹಿಡಿದು ಕೊಡ್ತಾರೆ, ಆಸ್ಪತ್ರೆಗೆ ಹೋಗ್ಬೇಕಷ್ಟೇ. ಸಂತೋಷ್ ಸಣ್ಣ ಬಸವರಾಜ್ ಅಂತ ಹೇಳಿ 24 ವರ್ಷ. ಆಮೇಲೆ ಧನುಷ್ ಮತ್ತು ಎಲ್ಲಿ ಸೀಲಾಗ್ತಿದ್ದೆ ಅವರಲ್ಲಿ ನೋಡಿ, ಹೋಮ್ ಕ್ವಾರಂಟೈನ್ ಅಂದ್ರೆ ಅರ್ಥ ಏನು ಜನರಿಗೆ ಅರ್ಥ ಆಗ್ತಿಲ್ವಾ? ಯಾವ ಭಾಷೆಯಲ್ಲಿ ಹೇಳ್ಬೇಕು ನಿಮ್ಗೆ? ಮನೆಯಲ್ಲೇ ಇರಿ, ಸಪರೇಟ್ ಆಗಿರಿ. ಮನೇಲಿದ್ರು ಕೂಡ ಒಂದು ಕೋಣೆಲಿ ಇರಬೇಕು, ಬೇರೆ ಶೌಚಾಲಯವನ್ನ ಯೂಸ್ ಮಾಡಬೇಕು. ಸೊ ಆರೋಗ್ಯ ಇಲಾಖೆ ನೀಟಾಗಿ ಈ ಸಲಹೆ ಸೂಚನೆಯನ್ನ ಕೊಟ್ಟು ಕಳಿಸಿರುತ್ತೆ. ಆದ್ರೆ ಇವ್ರುಗಳು ಏನ್ ಮಾಡ್ತಾರೆ? ಮನೇಲಿ ಇರೋಕೆ ಇವ್ರಿಗೆ ಆಗಲ್ವಲ್ಲ, ಸಂಕಟ. ಹೊರಗಡೆ ಬರ್ಬೇಕು, ಸುತ್ತಾಡ್ಬೇಕು, ಹೊರಗಡೆ ಪ್ರಪಂಚದಲ್ಲಿ ಏನೇನಾಗ್ತಿದೆ ನೋಡ್ಬೇಕಲ್ಲ. 14 ದಿನ ಒಳಗಡೆ ಇರಕ್ಕಾಗಲ್ಲ. ಇವ್ರಿಗೆ ಸೋಂಕು ತಗುಲಿರೋದಲ್ದೆ ಬೇರೆಯವ್ರಿಗೆ ಅದನ್ನ ಸ್ಪ್ರೆಡ್ ಮಾಡ್ಬೇಕಲ್ಲ, ಅದನ್ನ ಕಾಯ್ತಾ ಇರ್ತಾರೆ ಅನ್ಸುತ್ತೆ. ಹೊರಗಡೆ ಸುತ್ತಾಡೋದು. ಸೀಲ್ ನೋಡಿದಂತ ಸಾರ್ವಜನಿಕರು ಇವ್ರನ್ನೆಲ್ಲ ಹಿಡಿದಿದ್ದಾರೆ. ಸೊ ಒಂದ್ ಕಡೆ ಚಿತ್ರದುರ್ಗ, ಮತ್ತೊಂದ್ ಕಡೆ ಹಾಸನದಲ್ಲಿ ಈ ರೀತಿ ಘಟನೆಗಳು ಆಗಿದೆ. ಸಾರ್ವಜನಿಕರು ಆ ಸೀಲ್ ನೋಡಿದ ತಕ್ಷಣ ಈಗ ಆರೋಗ್ಯ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಆಸ್ಪತ್ರೆಗೆ ಇವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಹುಬ್ಬಳ್ಳಿ ತರಕಾರಿ ಮಾರುಕಟ್ಟೆ ಬಂದ್ ಆಗಿದೆ. ಮನೆ ಮನೆಗೆ ತರಕಾರಿ ಪೂರೈಕೆಗೆ ಈಗ ಕ್ರಮವನ್ನ ಪಾಲಿಕೆ ವಹಿಸಿಕೊಂಡಿದೆ ಅಂತೆ. ವಾರ್ಡ್ಗಳಿಗೆ ಹೋಗಿ ತರಕಾರಿ ಮಾರಾಟ ಮಾಡಬಹುದು ವ್ಯಾಪಾರಸ್ಥರು. ಮತ್ತೆ ಈ ಆಟೋ, ಟಮ್ ವಾಹನಗಳಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶ ಇದೆ. ತರಕಾರಿ ಮಾರೋದಕ್ಕೆ ಲೈಸೆನ್ಸ್ ಅನ್ನ ಸದ್ಯಕ್ಕೆ ಪಾಲಿಕೆ ಕೊಟ್ಬಿಟ್ಟಿದೆ. ತರಕಾರಿ ಖರೀದಿಗೆ ಜನ ಮುಗಿ ಬೀಳ್ತಿದ್ದಾರೆ. ಈಗ ಪ್ರತಿನಿತ್ಯ ಹೇಳ್ತೀವಿ, ದಿನಾ ಅಲ್ಲಿ ಹೋಗ್ಬೇಕು, ತರಕಾರಿ ತಗೊಂಬರ್ಬೇಕು ಅಂತ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಅಟ್ಲೀಸ್ಟ್ ಒಂದ್ 4-5 ದಿವಸಕ್ಕೆ ಏನೇನ್ ಬೇಕೋ ಅದನ್ನ ತಗೊಂಬಂದು ಇಟ್ಕೋಬಹುದು. ಅಂತದೇನು ಸಮಸ್ಯೆಗಳು ಆಗೋದಿಲ್ಲ. ಬಟ್ ಜನ ಅದ್ ಯಾಕೆ ದಿನಾ ಹೋಗಿ ಮುಗಿ ಬೀಳ್ತಿದ್ದಾರೆ ಅಂತಾನೆ ಅರ್ಥ ಆಗಲ್ಲ. ಮತ್ತೆ ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ. ಲಾಕ್ಡೌನ್ ಆಗ್ಬಿಟ್ಟಿದೆ. ಮತ್ ಪರಿಸ್ಥಿತಿ ಏನು? ಏಪ್ರಿಲ್ 15ನೇ ತಾರೀಕು ತನಕ ಏನೂ ಸಿಗಲ್ವಾ? ಹಂಗೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ. ಸಪ್ಲೈ ಆಗುತ್ತೆ ಅಂತ ಸರ್ಕಾರ ಹೇಳಿದೆ ಅಲ್ವಾ, ಭರವಸೆ ಕೊಟ್ಟಿದೆ. ಸಮಸ್ಯೆ ಆಗೋದಿಲ್ಲ. ನೀವು ದಿನಾ ಹಿಂಗಿಂಗ್ ಹೋದ್ರೆ ಮತ್ತೆ ಆ ಹೆಮ್ಮಾರಿನ ಕರ್ಕೊಂಡು ಮನೆಯೊಳಗೆ ಬರ್ತೀರಾ ನೋಡಿ. ಕೊರೋನಾ ಹಿಡ್ಕೊಂಡೆ ನೀವು ಮನೆಯೊಳಗೆ ಬರೋದು. ಮತ್ತೆ ನಿಮ್ಗಷ್ಟೇ ಸಮಸ್ಯೆ ಅಲ್ಲ, ನಿಮ್ಮ ಮನೆಯವ್ರಿಗೂ ಸಮಸ್ಯೆ ಆಗುತ್ತೆ. ಯೋಚನೆ ಮಾಡಿ. ನಾವು ಪದೇ ಹೇಳ್ತಿರ್ತೀವಿ, ಈ ಹೆಮ್ಮಾರಿಗೆ ಎಷ್ಟು ಈಗೋ ಇದೆ, ಅಹಂಕಾರ ಇದೆ ಅಂತಂದ್ರೆ, ನೀವು ಮನೆಯೊಳಗೆ ಅಂದ್ರೆ ಹೊರಗಡೆ ಹೋಗಿ ಕರ್ಕೊಂಡ್ ಬರೋ ತನಕ ಅದ್ ನಿಮ್ ಮನೆಯೊಳಗೆ ಬರಲ್ಲ. ನೀವು ಹೊರಗಡೆ ಸುಮ್ನೆ ಹಿಂಗ್ ಸುತ್ತಾಡಕ್ ಹೋಗೋದು, ಮತ್ತೆ ಮುಗಿ ಬೀಳೋದು, ತರಕಾರಿ ಗಿರ್ಕಾರಿ ತರಕ್ ಹೋಗ್ತೀನಿ ಅಂತ ಆತರ ಎಲ್ಲ ಹೋದ್ರೆ ಅದನ್ನ ಕರ್ಕೊಂಡು ನೀವು ಆಹ್ವಾನ ಕೊಟ್ಟಂಗ, ಅದಕ್ಕೆ ಇನ್ವೈಟ್ ಮಾಡ್ದಂಗೆ ಸೀದಾ ನಿಮ್ ಹಿಂದೆನೆ ನಿಮ್ ಮನೆಗ್ ಬರುತ್ತೆ. ಮನೆಗ್ ಬಂದ್ಮೇಲೆ ನಿಮಗೂ ಪ್ರಾಬ್ಲಮ್ಮು, ನಿಮ್ ಮನೇಲಿರೋ ಎಲ್ರಿಗೂ ಪ್ರಾಬ್ಲಮ್ಮು. ಪದೇ ಯೋಚನೆ ಮಾಡಿ. ಅದಕ್ಕೆ ನಾವು ಹೇಳ್ತಿರೋದು. ಸೊ ಇದಕ್ಕೆ ಏನ್ ಮಾಡ್ತಿದ್ದಾರೆ ಅಲ್ಲಲ್ಲಿ ಜಿಲ್ಲಾಡಳಿತ ಅಂತಂದ್ರೆ, ಈ ತಳ್ಳೋ ಗಾಡಿಲಿ ಮತ್ತೆ ವೆಹಿಕಲ್ ಮುಖಾಂತರ ಈಗ ಮನೆಗೆ ಸಪ್ಲೈ ಮಾಡೋ ತರ ಅಲ್ಲಿ ಬರ್ತಾರೆ, ಕೂಕೊಂಡು ಬರ್ತಾರೆ. ಅವಾಗ ಅಟ್ಲೀಸ್ಟ್ ಮನೆಯಿಂದ ಹೊರಗಡೆ ಬಂದು ನೀವು ತಗೋಬಹುದು. ಮಾರ್ಕೆಟ್ ಅಲ್ಲಿ ಸಪ್ಲೈ ಮಾಡಿದ್ರೆ ಜನಸಂದಣಿ ಕಡಿಮೆ ಮಾಡಕ್ ಆಗ್ತಿಲ್ಲ. ಅದಕ್ಕೋಸ್ಕರ ಬೇರೆ ರೀತಿಯಲ್ಲಿ ಮಾರ್ಗಗಳನ್ನ ಜಿಲ್ಲಾಡಳಿತ ಕಂಡುಹಿಡಿತಾ ಇದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಪರಶುರಾಮ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಜನದಟ್ಟಣೆ ಹೆಚ್ಚಾಗ್ತಾ ಇರೋದರಿಂದ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ತರಕಾರಿ ಮಾರುಕಟ್ಟೆಗಳನ್ನ ಬಂದ್ ಮಾಡಲಾಗಿದೆ. ಹೀಗಾಗಿ ತರಕಾರಿಯನ್ನ ಮನೆಗೆ ಪೂರೈಕೆ ಮಾಡಲು ವ್ಯವಸ್ಥೆ ಮಾಡಿಕೊಂಡಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪಾರಸ್ಥರು
ಪ್ರತಿಯೊಂದು ವಾರ್ಡ್ಗೆ ತೆರಳಿ ತರಕಾರಿ ಮಾರಬಹುದು ಅನ್ನುವಂತಹ ಸೂಚನೆಯನ್ನ ನೀಡಿದೆ. ಈ ಹಿನ್ನೆಲೆಯಲ್ಲಿ ಏನು ತರಕಾರಿ ವ್ಯಾಪಾರಸ್ಥರು ಮನೆ ಮನೆಗೆ ತೆರಳಿ ತರಕಾರಿಯನ್ನು ಮಾರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಏನು ತರಕಾರಿಯನ್ನ ತೆಗೆದುಕೊಂಡು APMC ಇಂದ ವಾಹನಗಳಲ್ಲಿ, ಟಮ್ಟಮ್ಗಳಲ್ಲಿ, ಆಟೋಗಳಲ್ಲಿ, ಜೊತೆಗೆ ತಲೆ ಮೇಲೆ ಹೊತ್ತು ತಿರುಗುವವರು ಕೂಡ ಮನೆಗಳಿಗೆ ತೆರಳಿ ತರಕಾರಿಯನ್ನ ಪೂರೈಸಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಮಹಾನಗರ ಪಾಲಿಕೆ ನೀಡಿದೆ. ಹೀಗಾಗಿ ಇವತ್ತಿನಿಂದ ತರಕಾರಿ ಮಾರುಕಟ್ಟೆಗಳಲ್ಲಿ ಸಿಗ್ತಾ ಇಲ್ಲ. ಸಾರ್ವಜನಿಕರು ಇರುವಂತಹ ವಾರ್ಡ್ಗಳಿಗೆ, ಆಯಾ ವಾರ್ಡ್ನಲ್ಲಿ 8 ರಿಂದ 10 ಜನ ವ್ಯಾಪಾರಸ್ಥರಿಗೆ ಲೈಸೆನ್ಸ್ ಕೊಡಲಾಗ್ತಾ ಇದ್ದು ಅವರು ಮಾತ್ರ ತರಕಾರಿ ಮಾರಬೇಕಾಗಿದೆ. ನಿನ್ನೆ ಹುಬ್ಬಳ್ಳಿಯ ಹಳೆ ಬಸ್ ನಿಲ್ದಾಣ ಜೊತೆಗೆ ನೆಹರು ಮೈದಾನದಲ್ಲಿ ತರಕಾರಿ ಮಾರಾಟಕ್ಕೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಆದರೆ ಸಾರ್ವಜನಿಕರು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಲ್ಲ. ಹೀಗಾಗಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳದೆ ಜನಜಂಗುಳಿ ನುಗ್ತಾ ಇದ್ದಿದ್ದರಿಂದಾಗಿ, ಜನದಟ್ಟಣೆ ಹೆಚ್ಚಾಗ್ತಾ ಇದ್ದಿದ್ದರಿಂದಾಗಿ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ಒಂದು ಮೀಟಿಂಗ್ ಅನ್ನು ನಡೆಸಿತು. ಅದಾದ ನಂತರ ತೀರ್ಮಾನವನ್ನು ತೆಗೆದುಕೊಂಡು ಈ ರೀತಿ ತರಕಾರಿಯನ್ನ ವಾರ್ಡ್ ವೈಸ್ ಪೂರೈಸಿರುವುದರಿಂದ ಜನದಟ್ಟಣೆ ಕಡಿಮೆ ಆಗ್ತದೆ ಅನ್ನುವಂತ ನಿರ್ಧಾರಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಆದರೆ ಸಾರ್ವಜನಿಕರು ಕೂಡ ಈ ಕೊರೋನಾ ಮಹಾಮಾರಿ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುವಂತಹ ಪ್ರಮಾಣ ಹೆಚ್ಚಾಗ್ತಾ ಇರುವುದರಿಂದಾಗಿ, ಸೋಷಿಯಲ್ ಡಿಸ್ಟೆನ್ಸ್ ನ ಅವಶ್ಯಕತೆ ಇರುವುದರಿಂದಾಗಿ ಮುಂಜಾಗ್ರತೆಯನ್ನು ವಹಿಸಿಕೊಳ್ಬೇಕಾಗ್ತದೆ. ಇಲ್ಲಿ ಕೂಡ ಗಮನಿಸಬಹುದು, ಸಾಕಷ್ಟು ಜನರಿಗೆ ಅವೇರ್ನೆಸ್ ಇಲ್ಲ, ಸಾಕಷ್ಟು ಅಂತರವನ್ನ ಕಾಯ್ದುಕೊಳ್ಳೋದಿಲ್ಲ. ಮನೆಗಳಿಗೂ ಬಂದಾಗಲೂ ಕೂಡ ಆಯಾ ಏರಿಯಾದ ಜನರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬಂದು ತರಕಾರಿ ಖರೀದಿಗೆ ಮುಗಿಬೀಳುವಂತದ್ದು ಕಂಡು ಬರ್ತಾ ಇದೆ. ಈ ರೀತಿ ಆದರೆ ಮತ್ತೆ ಮಹಾನಗರ ಪಾಲಿಕೆ ಇದಕ್ಕೂ ಕೂಡ ಕಡಿವಾಣ ಹಾಕುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಂಡು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಬೇಕು ಮತ್ತು ಕೊರೋನಾ ವಿರುದ್ಧದ ಒಂದು ಹೋರಾಟದಲ್ಲಿ ತಮ್ಮ ಸ್ವಯಂ ನಿರ್ಬಂಧವನ್ನ ವಿಧಿಸಿಕೊಳ್ಳುವುದಕ್ಕೂ ಮುಂದಾಗಬೇಕು ಅನ್ನುವಂಥದ್ದು ಎಲ್ಲರ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ಇದು ಹುಬ್ಬಳ್ಳಿ ಮಾರ್ಕೆಟ್ ನ ಕಥೆ. ಆದ್ರೆ ಇನ್ನು ಹುಬ್ಬಳ್ಳಿಯಲ್ಲಿ ಕೆಲಸ ಇಲ್ಲದೆ ಪಾಪ ರೈಲ್ವೆ ಕೂಲಿಗಳು ಕಂಗೆಟ್ಟು ಕೂತ್ಬಿಟ್ಟಿದ್ದಾರೆ. ಕೂಲಿಗಳ ನೆರವಿಗೆ ಇದೀಗ RPF ಅಧಿಕಾರಿಗಳು ಬಂದಿದ್ದಾರೆ. ರೈಲ್ವೆ ಕೂಲಿಗಳಿಗೆ ರೇಷನ್ ವಿತರಣೆ ಮಾಡಿದ್ದಾರೆ. ಅಕ್ಕಿ, ಬೇಳೆ, ಹಿಟ್ಟು, ಎಣ್ಣೆ, ಆಹಾರ ಧಾನ್ಯ ಏನೇನ್ ಬೇಕು ಅವರಿಗೆ ಪಾಪ ಅಡಿಗೆ ಮಾಡ್ಕೊಳ್ಳೋಕ್ಕೆಲ್ಲ ಅದೆಲ್ಲ ಪೂರೈಕೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ APMC ಮಾರುಕಟ್ಟೆ ಓಪನ್ ಆಗಿದೆ. ಷರತ್ತು ವಿಧಿಸಿ ಮಾರುಕಟ್ಟೆ ವ್ಯವಹಾರಕ್ಕೆ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸಗಟು ವ್ಯಾಪಾರಿಗಳಿಗೆ ತರಕಾರಿ ಖರೀದಿಗೆ ಅವಕಾಶ ಇದೆ. ಹಾಪ್ಕಾಮ್ಸ್ ಮೂಲಕ ಎಲ್ಲಾ ಬಡಾವಣೆಗಳಲ್ಲಿ ತರಕಾರಿ ಮಾರಾಟಕ್ಕೆ ಸದ್ಯಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ APMC ಮಾರುಕಟ್ಟೆ ಓಪನ್ ಇದೆ. ಇಲ್ಲಿ ತನಕ ಒಂದು ಪಾಸಿಟಿವ್ ಕೇಸ್ ಶಿವಮೊಗ್ಗದಲ್ಲಿ ಗೊತ್ತಾಗಿಲ್ಲ. ಬಟ್ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಏನ್ ಪಾಸಿಟಿವ್ ಬಂದಿಲ್ಲ, ಸೋಂಕಿತರು ಇಲ್ಲ ಅಂದ ತಕ್ಷಣ ಮಾರ್ಕೆಟ್ ಓಪನ್ ಮಾಡಿ ಜನ ಅಲ್ಲಿ ಮುಗಿ ಬೀಳಕ್ ಆಗಲ್ಲ. ಷರತ್ತನ್ನು ವಿಧಿಸಿದ್ದಾರೆ ಮಾರುಕಟ್ಟೆಗೆ. ಷರತ್ತನ್ನು ಯಾರು ಫಾಲೋ ಮಾಡ್ತಾರೆ, ಕಂಡೀಷನ್ ಯಾರು ಫಾಲೋ ಮಾಡ್ತಾರೆ ಅವ್ರಿಗೆ ಮಾತ್ರ ವ್ಯವಹಾರಕ್ಕೆ ಅಲ್ಲಿ ಅವಕಾಶ ಇರೋದು. ತರಕಾರಿ ಮಾರಾಟಕ್ಕೆ ಈಗ 20 ವಾಹನಗಳು ಸಿದ್ಧವಾಗಿದೆ. ಹಾಪ್ಕಾಮ್ಸ್ ಮೂಲಕ ಎಲ್ಲಾ ಬಡಾವಣೆಗಳಲ್ಲಿ ತರಕಾರಿ ಮಾರಾಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಂತೆ. ಮತ್ತೆ ನಂದಿನಿ ಪಾರ್ಲರ್ಗಳಲ್ಲೂ ತರಕಾರಿ ಮಾರಾಟಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರಂತೆ. ಜನರಿಗೆ ಸುಲಭವಾಗಿ ಅಗತ್ಯ ವಸ್ತುಗಳು ಸಿಗಬೇಕು, ಮತ್ತೆ ಅಲ್ದಾಟ ಎಲ್ಲ ಮಾಡಬಾರ್ದು. ಮಾರ್ಕೆಟ್ ಕ್ಲೋಸ್ ಆಯ್ತು ಅಂತಂದ್ರೆ ಮತ್ತೆ ಎಲ್ಲಿ ಸಿಗುತ್ತೆ ಅಂತ ಅವ್ರಿಗೆ ಕನ್ಫ್ಯೂಷನ್ ಎಲ್ಲ ಆಗ್ಬಾರ್ದಲ್ಲ. ಮತ್ತೆ ಇದಕ್ಕೆ ಟೈಮ್ ಅಂತ ಒಂದು ಫಿಕ್ಸ್ ಮಾಡಿದ್ದಾರೆ. ನಿಗದಿಪಡಿಸಿದಂತ ಸಮಯದಲ್ಲೇ ಈ ಜನ ಹೋಗ್ಬೇಕು. ದಿನಸಿ ಅಂಗಡಿಗಳು ಓಪನ್ ಆಗುತ್ತೆ. ಮತ್ತೆ ಅಂಗಡಿಗೆ ಹೋದ ತಕ್ಷಣ ಮುಗಿಬೀಳೋದಲ್ಲ, ಅಲ್ಲಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳುವಂತೆ ಗೆರೆಯೆಲ್ಲ ಮಾರ್ಕ್ ಎಲ್ಲ ಹಾಕಿದ್ದಾರೆ. ಮತ್ತೆ ಶಿವಮೊಗ್ಗದಲ್ಲಿ ಏನೇನ್ ಆಗ್ತಿದೆ ಅಂತ ಸಚಿವ ಈಶ್ವರಪ್ಪ ಕೂಡ ರೌಂಡ್ಸ್ ಹೊಡೆದಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಈಗ APMC ಮಾರ್ಕೆಟ್ ನಲ್ಲಿ ಈಗ ಎಲ್ಲರೂ ಹೋಗಿ ಮುಗಿಬೀಳಕ್ ಆಗಲ್ಲ. ತರಕಾರಿ ಮಾರಾಟಕ್ಕೆ ಅನುಮತಿ ಕೊಟ್ಟಿದ್ದಾರೆ, ಮತ್ತೆ ಅದಕ್ಕೆ ಕಂಡೀಷನ್ಸ್ ಹಾಕಿದ್ದಾರೆ. ಮತ್ತೊಂದು ಒಳ್ಳೆ ಕೆಲಸ ಆಗಿದೆ ಶಿವಮೊಗ್ಗದಲ್ಲಿ. ಈಗ ಹಾಲು ಹೆಂಗ್ ಸಿಗುತ್ತೆ ನಂದಿನಿ ಪಾರ್ಲರ್ ಅಲ್ಲಿ, ಅಲ್ಲೇ ಸ್ವಲ್ಪ ತರಕಾರಿ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿ ಮಾರ್ಕ್ ಹಾಕಿದ್ದಾರೆ ನೋಡಿ, ಡಿಸ್ಟೆನ್ಸ್ ಅಲ್ಲಿ ನಿಲ್ಬೇಕು ಅಂತ. ಅದನ್ನ ಮೇಂಟೈನ್ ಮಾಡಬೇಕು. ಸುಮ್ಮನೆ ಮುಗಿ ಬಿದ್ರೆ ಮತ್ತೆ ಅದನ್ನೆಲ್ಲ ಕಟ್ ಮಾಡ್ತಾರೆ. ಹುಷಾರಾಗಿರಿ. ಮಹಾರಾಷ್ಟ್ರದಲ್ಲಿ ಕನ್ನಡಿಗರು ಪರದಾಟ ಪಡ್ತಿದ್ದಾರೆ. 100 ಜನ ಕಾಲ್ನಡಿಗೆಯಲ್ಲೇ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಕಾಗವಾಡಕ್ಕೆ ನಡೆದು ಬಂದಿದ್ದಾರೆ 300 ಕಾರ್ಮಿಕರು. ಈಗ ಹೊರ ರಾಜ್ಯಗಳಲ್ಲಿ ಇರುವಂತ ಕಾರ್ಮಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಪಾಪ ಕೆಲಸ ಅರಸಿ ಹೊಟ್ಟೆಪಾಡಿಗೆ ಅಂತ ಬೇರೆ ಕಡೆ ಹೋಗಿದ್ದಾರೆ. ಈಗ ಲಾಕ್ಡೌನ್ ಆಗಿರೋದ್ರಿಂದ ಬರೋದಕ್ಕೆ ಅವ್ರಿಗೆ ವೆಹಿಕಲ್ ಸಿಗ್ತಿಲ್ಲ. ಸರಿ, ಅಲ್ಲಿರೋಣ ಅಂತಂದ್ರೆ ಅಲ್ಲಿರೋಷ್ಟು ಸಮಸ್ಯೆಗಳಾಗ್ತಾ ಇದೆ. ಎಸ್ಪೆಷಲಿ ಮಹಾರಾಷ್ಟ್ರ ಮತ್ತೆ ಗೋವಾದಲ್ಲಿ ಯಾರ್ಯಾರು ಕನ್ನಡಿಗರಿದ್ದಾರೆ ಅಲ್ಲಿನ ಸರ್ಕಾರನೇ ಅವ್ರಿಗೆ ತೊಂದರೆ ಮಾಡ್ತಿದೆ.
ಪ್ರತಿ ಬಾರಿ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದಿದ್ದಾಯ್ತು. ಅಟ್ಲೀಸ್ಟ್ ಈ ಸಿಚುವೇಶನ್ ಅಲ್ಲಿ ಪ್ರಾಣ ಹೋಗ್ತಿದೆ, ಸಾಯ್ತಾ ಇದ್ದಾರೆ ಜನ. ಇಂಥ ಟೈಮ್ನಲ್ಲೂ ಈ ದ್ವೇಷ ಎಲ್ಲ ಬೇಕಾಗಿತ್ತಾ? ಅರ್ಥನೇ ಆಗಲ್ಲಪ್ಪ. ಆಯಾ ಸರ್ಕಾರಗಳಿಗೆ ಏನಾಗಿದೆಯೋ, ಯಾವಾಗ ಬುದ್ಧಿ ಬರುತ್ತೋ ಗೊತ್ತಾಗ್ತಿಲ್ಲ. ಸದ್ಯಕ್ಕೆ ಅಲ್ಲಿರೋರಿಗೆ ಸಮಸ್ಯೆ ಆಗ್ತಿದೆ, ಕನ್ನಡದವರಿಗೆ. ಹಂಗಾಗಿ ನಮ್ಮ ಊರೇ ವಾಸಿಯಪ್ಪ, ಇಲ್ಲಿ ನೀರು ಸಿಗಲ್ಲ, ಊಟ ತಿಂಡಿಗೆ ಸಮಸ್ಯೆ ಆಗುತ್ತೆ ಅಂತ ಜನ ಬರ್ತಾ ಇದ್ದಾರೆ. ವೆಹಿಕಲ್ ಸಿಕ್ಕಿಲ್ಲ ಅಂದ್ರೂ ನಡ್ಕೊಂಡು ಬರ್ತಾ ಇದ್ದಾರೆ. ಗಡಿಗಳಲ್ಲಿ ಕೆಲವು ಕಡೆ ಅವಕಾಶ ಕೊಡ್ತಾ ಇಲ್ಲ. ಮತ್ತೆ ಈ ತರ ಬರ್ತಾರಲ್ಲ ಕಾರ್ಮಿಕರು, ಅವರಿಗೆ ಕೆಲವೊಂದು ಸ್ಕೂಲ್ಗಳಲ್ಲೇ ವ್ಯವಸ್ಥೆ ಮಾಡ್ಕೊಡ್ತಿದ್ದಾರೆ. ಅಂದ್ರೆ ನಮ್ಮ ಸರ್ಕಾರದ ವತಿಯಿಂದ ಆ ತರ ಕೆಲಸಗಳು ಆಗ್ತಿರೋದು. ಹ್ಯಾಂಡ್ ಗ್ಲೌಸ್ ಇದ್ರೆ ಹ್ಯಾಂಡ್ ಗ್ಲೌಸ್ ಹಾಕೋರಿ. ಗಾದೆ ಮಾತು ಬಾಯಿಗೆ ಬರ್ತಿದೆ, ಆದ್ರೆ ಹೇಳಕ್ ಆಗ್ತಿಲ್ಲ. ಕೆಲವರಿಗೆ ಏನೇನೋ ಚಿಂತೆ. ಇಂಥ ಟೈಮಲ್ಲಿ ಇವೆಲ್ಲ ಬೇಕಾಗಿದೆಯಾ? ದೇಶಾದ್ಯಂತ ಜನರಿಗೆ ಕೊರೋನಾ ಭಯ ಆವರಿಸಿದೆ. ವಿಜಯಪುರದಲ್ಲಿ ನೋಡಿದ್ರೆ ಹುಡುಗರಿಗೆ ಕುದುರೆ ಸವಾರಿ ಶೋಕಿದೆ. ಅಜ್ಜಿಗೆ ಅರವೇ ಚಿಂತೆ ಆದ್ರೆ ಮೊಮ್ಮಗಳಿಗೆ ಇನ್ನೇನೋ ಚಿಂತೆ ಅಂತೆ. ಹಂಗಾಗಿದೆ ನೋಡಿ ಹುಡುಗರ ಪರಿಸ್ಥಿತಿ. ದೇಶಾದ್ಯಂತ ಜನರಿಗೆ ಕೊರೋನಾ ಭಯ ಆವರಿಸ್ಬಿಟ್ಟಿದೆ. ವಿಜಯಪುರದಲ್ಲಿ ಹುಡುಗರಿಗೆ ಕುದುರೆ ಸವಾರಿ ಶೋಕಿ. ಇಂಥದ್ದೆಲ್ಲ ಬೇಕಾ ಈ ಟೈಮಲ್ಲಿ? ಖಾಲಿ ರಸ್ತೆ ಇದೆ, ಕುದುರೆ ಹೆಂಗ್ ಓಡುತ್ತೆ, ಜಾಲಿ ರೈಡ್ ಮಾಡೋಣ ಅಂತ ಹೋಗಿದ್ದಾರೆ. ಸ್ಟೇಷನ್ ರಸ್ತೆಯ ನಿವಾಸಿ ಸೈಬಾಜ್ ನಿಂದ ಹಾರ್ಸ್ ರೈಡಿಂಗ್ ಆಗಿರೋದು. ವಿಜಯಪುರ ಸಿಟಿಯಲ್ಲಿ ಕುದುರೆ ಸವಾರಿ ಮಾಡಿದಾನೆ ಈತ. ಕುದುರೆ ಸವಾರನನ್ನ ಬೈದು ಮನೆ ಕಳಿಸಿದ್ದಾರೆ ಪೊಲೀಸರು. ಬರೀ ಬೈಯೋದಲ್ಲ, 2 ಬಾರ್ಸ್ ಕಳಿಸ್ಬೇಕಾಗಿತ್ತು. ಇನ್ನು ಒಂದು 14 ದಿನ ಮನೇಲೆ ಕುತ್ಕೋಬೇಕಾ ಆತ, ಹಂಗ್ ಮಾಡ್ಬೇಕಾಗಿತ್ತು. ಮತ್ತಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ. ಪಾಪ ಈಗ ನಮ್ಮ ರಾಜ್ಯದಿಂದ ಹೊರ ರಾಜ್ಯದಲ್ಲಿರುವಂತ ಕನ್ನಡಿಗರಿಗೆ ಮತ್ತೆ ಇಲ್ಲಿರುವಂತ ಬೇರೆ ರಾಜ್ಯದವರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಚಾಮರಾಜನಗರದಿಂದ ತಮಿಳುನಾಡಿಗೆ ಮೀನುಗಾರರನ್ನ ಕಳಿಸ್ಕೊಟ್ಟಿದ್ದಾರೆ. ತಮಿಳುನಾಡಿನ ಈರೋಡ್ ಜನರನ್ನ ಕನ್ನಡಿಗರು ಕಳಿಸ್ಕೊಟ್ಟಿದ್ದಾರೆ. ಚಾಮರಾಜನಗರ ಡಿಸಿ ಹಾಗೇನೆ ಈರೋಡ್ ಡಿಸಿ ಮಾತುಕತೆಯನ್ನ ಮಾಡ್ಕೊಂಡಿದ್ದಾರೆ. ಸೊ ಅದೆಲ್ಲ ಮಾಹಿತಿ ಎಲ್ಲ ಎಕ್ಸ್ಚೇಂಜ್ ಆದ್ಮೇಲೆ ಕಳಿಸ್ಕೊಟ್ಟಿರೋದು. ಈಗ 550 ಜನರ ಆರೋಗ್ಯ ತಪಾಸಣೆ ಮಾಡಿ ತಮಿಳುನಾಡಿಗೆ ಡಿಸಿ ಕಳಿಸ್ಕೊಟ್ಟಿದ್ದಾರೆ. 17 ಟೆಂಪೋ ಟ್ರಾವೆಲರ್, 10 ಮಿನಿ ಬಸ್ಗಳಲ್ಲಿ ಈ ರೋಡ್ಗೆ ಪ್ರಯಾಣವನ್ನ ಮಾಡಿದ್ದಾರೆ. ಮತ್ತೆ ಈಗ ಕನ್ನಡಿಗರೇ ಇರುವಂತ ಮಹಾರಾಷ್ಟ್ರ ಮತ್ತೆ ಗೋವಾದವರಿಗೆ ಈ ಗುಣ ಇಲ್ವಾ? ಹಾಗಾದ್ರೆ ಈ ಪ್ರಶ್ನೆಯನ್ನ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಇಲ್ಲಿ ಯಾರಿಗೆಲ್ಲ ಬೇರೆ ರಾಜ್ಯದವ್ರಿಗೆ ಸಮಸ್ಯೆ ಆಗ್ತಿದೆ, ಇಲ್ಲಿರೋರ್ಗೆ, ಅವ್ರಿಗೆ ನಾವು ಮಾನವೀಯತೆ ತೋರಿಸ್ತಾ ಇದೀವಿ, ಔದಾರ್ಯತೆ ತೋರಿಸ್ತಾ ಇದೀವಿ. ಡಿಸಿ ಮಾತಾಡಿದ್ದಾರೆ, ಅವರೇ ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ. ಬಟ್ ಅಲ್ಲಿದ್ದಾರಲ್ಲ ಈಗ ಮಹಾರಾಷ್ಟ್ರ, ಗೋವಾ, ಅವ್ರಿಗೇನ್ ದಾಡಿ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಈ ಗುಣ ನಾವು ತೋರಿಸ್ತಾ ಇದೀವಿ, ಈ ಟೈಮಲ್ಲಿ ಅಟ್ಲೀಸ್ಟ್ ತೋರಿಸ್ಬೋದಲ್ವಾ? ಕರ್ನಾಟಕ ಕೇರಳ ರಸ್ತೆ ಬಂದ್ ಬೇಡ, ಪ್ರಧಾನಿ ಮೋದಿಗೆ ಈ ತರ ಪತ್ರವನ್ನ ಬರೆದಿದ್ದಾರೆ ಕೇರಳದ ಸಿಎಂ. ರಸ್ತೆ ಬಂದ್ ಮಾಡಬೇಡಿ ಅಂತ ಪಿಣರಾಯಿ ವಿಜಯನ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಗಡಿ ಸಂಪರ್ಕ ಎಲ್ಲ ಕಟ್ ಮಾಡಿದ್ದಾರೆ. ಸಾಕಷ್ಟು ಕಡೆ ಇದೇ ತರ ಇರೋದು ಪರಿಸ್ಥಿತಿ. ಎಸ್ಪೆಷಲಿ ಈ ಗಡಿ ಭಾಗದಲ್ಲಿ ಕೇರಳ ಅಂತಂದ್ರೆ ಒಂದು ಸಹಜವಾಗಿ ಕರ್ನಾಟಕದವರಿಗೆ ಒಂದು ಭಯ ಇದೆ. ಯಾಕಂದ್ರೆ ಅಲ್ಲಿ ದಿನ ಕಳೆದಂತೆ ನಮ್ ಕಂಪೇರ್ ಮಾಡಿದ್ರೆ ಅಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ರೋಡ್ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ, ಸಂಪರ್ಕ ಎಲ್ಲೂ ಇಲ್ಲ. ಈ ಕಡೆಯವರು ಆ ಕಡೆ ಹೋಗಂಗಿಲ್ಲ, ಆ ಕಡೆಯವರು ಈ ಕಡೆ ಬರಂಗಿಲ್ಲ, ಆ ತರ ಕಟ್ ಮಾಡಿದ್ದಾರೆ. ಬಟ್ ರಸ್ತೆ ಮಾರ್ಗ ಕಟ್ ಮಾಡಬೇಡಿ ಅಂತ ಪ್ರಧಾನಿಗೆ ಅಲ್ಲಿನ ಸಿಎಂ ಅಂದ್ರೆ ಕೇರಳದ ಸಿಎಂ ಪತ್ರವನ್ನ ಬರೆದೀಗ ರಿಕ್ವೆಸ್ಟ್ ಮಾಡಿದ್ದಾರೆ, ಆಕ್ಷೇಪವನ್ನು ಎತ್ತಿದ್ದಾರೆ. ಈಗ ಕುಟ್ಟ, ಮಾಕುಟ್ಟ, ಕರಿಕೆ ಚೆಕ್ ಪೋಸ್ಟ್ ಬಂದ್ ಆಗಿದೆ. ಗಡಿಯಲ್ಲಿ ರಸ್ತೆಗೆ ಮಣ್ಣು ಹಾಕಿ ಬಂದ್ ಮಾಡಿದ್ದಾರೆ. ರಸ್ತೆ ಓಪನ್ ಮಾಡುವಂತೆ ಒಂದು ಒತ್ತಾಯ ಮಾಡಿದ್ದಾರೆ. ಅಗತ್ಯ ವಸ್ತುಗಳ ಸಾಗಾಟಕ್ಕೆ ಮನವಿ ಮಾಡಿದ್ದಾರೆ. ಗಡಿಯಲ್ಲಿ ಪರಿಶೀಲನೆಯನ್ನ ಸದ್ಯಕ್ಕೆ ಬೋಪಯ್ಯ ಅವರು ಮಾಡಿದ್ದಾರೆ.
ಅಲ್ಲಿ ಅಟಾರು ಗಮನಿಸ್ತಾ ಇದೀವಲ್ಲ, ಸೊ ಕೇರಳ ಮತ್ತೆ ಕರ್ನಾಟಕ ರಸ್ತೆ ಬಂದ್ ಬೇಡ ಅಂತ ಕೇರಳ ಸಿಎಂ ಪ್ರಧಾನಿಯವರಿಗೆ ಪತ್ರವನ್ನ ಬರೆದಿರೋದು. ಇವ್ರೇನ್ ಹೇಳ್ತಿದ್ದಾರೆ, ನಮ್ಗೆ ಒಂದಿಷ್ಟು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಬೇಕಾಗುತ್ತೆ, ಅಗತ್ಯ ವಸ್ತುಗಳನ್ನ ಆಚೆ ಕಳಿಸೋದು ಮತ್ತೆ ಅಲ್ಲಿಂದ ತರಿಸ್ಕೊಳ್ಳೋದು ಅವೆಲ್ಲ ಬೇಕಾಗುತ್ತಲ್ವಾ, ಸೊ ಅದಕ್ಕೋಸ್ಕರ ಸಂಪರ್ಕ ಇರ್ಲಿ ಅಂತ. ಬಟ್ ಏನ್ ಮಾಡಿದ್ದಾರೆ, ರೋಡ್ ಹೆಂಗ್ ಬ್ಲಾಕ್ ಮಾಡಿದ್ದಾರೆ ನೋಡ್ತಾ ಇದೀವಲ್ಲ, ಮಣ್ಣು ಹಾಕ್ಬಿಟ್ಟಿದ್ದಾರೆ. ಸೊ ಆ ಪ್ರದೇಶಕ್ಕೆ ಬೋಪಯ್ಯ ಇವತ್ತು ಹೋಗಿದ್ರು, ಪರಿಶೀಲನೆ ಮಾಡಿದ್ದಾರೆ. ಕೇರಳದಿಂದ ಸಾಕಷ್ಟು ವಾಹನಗಳು ಬರ್ತಾ ಇದ್ದಾವೆ. ಇವತ್ತು ಕೊರೋನಾ ಎಫೆಕ್ಟೆಡ್ ಏರಿಯಾ ಕೇರಳದು ಹೈಯೆಸ್ಟ್ ಇಡೀ ರಾಷ್ಟ್ರದಲ್ಲಿ. ಅದರಲ್ಲೂ ನಮ್ಮ ಜಿಲ್ಲೆಗೆ ತಾಗಿಕೊಂಡಂತ ಕಾಸರಗೋಡು ಜಿಲ್ಲೆ ಮತ್ತು ಕಣ್ಣನೂರು ಜಿಲ್ಲೆಯಲ್ಲಿ ಹೈಯೆಸ್ಟ್ ಇದೆ. ಇಲ್ಲಿ ಏನೇ ಹೆಚ್ಚು ಕಮ್ಮಿ ಆದರೂ ಕೇರಳದಿಂದ ಈ ತರ ನಮ್ಮ ಜಿಲ್ಲೆ ಮುಖಾಂತರ ಬರೋದು, ಇಲ್ಲಿ ಎಲ್ಲ ಇದು ಮಾಡೋದು ಆದ್ರೆ ನಮ್ಮ ಜಿಲ್ಲೆಯಲ್ಲಿಯೂ ಅದು ಹರಡುತ್ತೆ. ಇನ್ನೊಂದು ನಮ್ಮ ದುರಾದೃಷ್ಟ ಏನಂದ್ರೆ, ನಮ್ಮ ಜಿಲ್ಲೆ ಒಳಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಕೊರೋನಾ ಇದನ್ನ ಟ್ರೀಟ್ಮೆಂಟ್ ಯಾವ ರೀತಿಯಲ್ಲಿ ಕೊಡಬೇಕು, ವೆಂಟಿಲೇಟರ್ ಬೇರೆ ಫೆಸಿಲಿಟೀಸ್ ಇರುವಂತ ವ್ಯವಸ್ಥೆ ಇಲ್ಲ. 4-5 ಜನಕ್ಕೆ ಮಾಡುವಂತ ತಾತ್ಕಾಲಿಕವಾಗಿ ಇದೆ. ನಮ್ಮ ಜಿಲ್ಲೆಯಲ್ಲಿ ಈಗ ಒಂದು ಮಾತ್ರ ಐಡೆಂಟಿಫೈ ಆಗಿದೆ, ಅವರು ವಾಸಿ ಆಗ್ತಾ ಇದ್ದಾರೆ. ನಮಗೆ ಅದು ಮುಂದುವರಿಬೇಕಾಗಿದೆ. ಸದ್ಯಕ್ಕೆ ನಮ್ಮ ಜಿಲ್ಲೆ ಈ ಕೊರೋನಾದಿಂದ ಒಂಥರ ಮುಕ್ತ ರೀತಿಯಲ್ಲಿ ಇದೆ. ಕೇರಳದಿಂದ ಸಾಕಷ್ಟು ನಾವು ಹೇಳಿದ್ದು ಕೆಲವರು ರೀಚ್ ಆಗಿದೆ, ಸ್ವಲ್ಪ ಸಮಾಧಾನ ನಮ್ಗದು. ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ ಕೆಲವೊಂದು ಕಡೆ ಜನ. ಇನ್ನು ಕೆಲವರು ಹಾಗಂದ್ರೇನೆ ಏನು ಅಂತ ಕೇಳ್ತಾ ಇದ್ದಾರೆ, ಗೊತ್ತೇ ಇಲ್ಲ. ಬೆಂಗಳೂರಿನ ಮಲ್ಲೇಶ್ವರಂನ ತರಕಾರಿ ಅಂಗಡಿಯೊಂದರ ಬಳಿಯಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತಿದ್ದೆಲ್ಲ ನೋಡಿದ್ರೆ. ಇನ್ನೊಂದ್ ಕಡೆ ಚಾಮರಾಜನಗರದ ಬಹುತೇಕ ಕಡೆ ಜನ ಸಾಮಾಜಿಕ ಅಂತರವನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಡೈರಿ ಹಾಗೇನೆ ಅಂಗಡಿಗಳ ಬಳಿ ಜನ ದೂರ ನಿಂತ್ಕೊಳ್ತಾ ಇದ್ದಾರೆ. ಅಟ್ಲೀಸ್ಟ್ ನಾವ್ ಹೇಳಿದ್ದು, ಸರ್ಕಾರ ಹೇಳಿದ್ದು, ಆರೋಗ್ಯ ಇಲಾಖೆ ಹೇಳಿದ್ದು, ಪ್ರತಿದಿನ ನಮ್ ಜೀವ ರಿಸ್ಕ್ ಇಟ್ಕೊಂಡು ನಾವಿಲ್ಲಿ ಬಂದು ಬಡ್ಕೊಂಡು ಸಾಕಾಗಿದೆ ನಮ್ಗೆ, ಇವ್ರಿಗಾದ್ರೂ ತಲುಪಿದೆಯಲ್ಲ ಸ್ವಲ್ಪ ಸಮಾಧಾನ ಆಗುತ್ತೆ ನಮ್ಗೆ. ಮಲ್ಲೇಶ್ವರಂನಲ್ಲಿ ಯಾವ ತರ ಇದೆ ಸಿಚುವೇಶನ್, ಮತ್ತೆ ಎಸ್ಪೆಷಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದಾರಲ್ಲ ಅದು ಹೆಂಗಿದೆ, ನಮ್ಮ ರಿಪೋರ್ಟರ್ ಶರಣು ಹಂಪಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಕೋವಿಡ್-19 ಕೊರೋನಾ ವೈರಸ್ ಭೀತಿ ಹಿನ್ನೆಲೆ ಜನತಾ ಕರ್ಫ್ಯೂ ಕೂಡ ಆಯಿತು. ಇದೀಗ ಇನ್ನು ಲಾಕ್ಡೌನ್, ಇಡೀ ದೇಶವೇ ಲಾಕ್ಡೌನ್ ಆಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವಂಥ ಮಲ್ಲೇಶ್ವರಂನಲ್ಲಿ 8ನೇ ಕ್ರಾಸಲ್ಲಿ ಇದ್ದೀವಿ. ಇಲ್ಲಿ ತರಕಾರಿ ಮತ್ತು ಹೂವಿನ ಮಾರ್ಕೆಟ್ ಯಾವ ರೀತಿಯಾಗಿ ಮಾದರಿಯ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ರೀತಿಯಂಥ ಜನಜಂಗಳಿನೂ ಕೂಡ ಇಲ್ಲ. ಬಂದರೂ ಕೂಡ ಜನ ನಿಂತ್ಕೊಳ್ಳಿಕ್ಕೆ ಮಾಡಿರುವಂಥ ಮಾರ್ಗಗಳೇನಿದೆ, ಈ ಮಾರ್ಗಗಳಲ್ಲಿ ಮಾತ್ರ ಜನ ಬರಬೇಕು. ಒಂದಕ್ಕೊಂದು ಡಿಸ್ಟೆನ್ಸ್ ಕನಿಷ್ಠ 3 ಅಡಿ ಇದೆ. ಹೂವಿನ ವ್ಯಾಪಾರಿಗಳಿದ್ದಾರೆ. ಹೀಗೆ ಇರುವಂಥ ಎರಡೂ ಬದಿಗೂ ಕೂಡ, ಆ ಕಡೆಗೆ ಹಣ್ಣು ಹಂಪಲಿನ ವ್ಯಾಪಾರಿಗಳು ಕೂಡ ಇದ್ದಾರೆ. ಈಗ ಎರಡು ಬದಿಯಿಂದನೂ ಕೂಡ ಬಂದರೆ ವಾಹನಗಳನ್ನ ಎಡಭಾಗದಲ್ಲಿ ಆ ಕಡೆಗೆ ನಿಲ್ಲಿಸ್ಬೇಕಾಗ್ತದೆ. ಅಲ್ಲಿಂದ ಬಂದವರು ಇರುವಂಥ ಗ್ರಾಹಕರು ಏನಿದ್ದಾರೆ ಒಬ್ಬೊಬ್ರು ಹೀಗೆ ಏನು ರೌಂಡ್ ಮಾರ್ಕ್ ಏನು ಮಾಡಿದ್ದಾರೆ, ಲಕ್ಷ್ಮಣ ರೇಖೆ ರೀತಿಯಾಗಿ ಕಾಣಿಸ್ತದೆ. ಇದ್ರ ಒಳಗಡೆ ನಿಲ್ಬೇಕು, ನಿಂತ್ಕೊಂಡು ಒಬ್ಬೊಬ್ಬರಾಗಿ ಅಂತರವನ್ನ ಕಾಯ್ದುಕೊಂಡು ಖರೀದಿಯನ್ನ ಮಾಡಬೇಕು. ಆದ್ರೆ ಇಲ್ಲಿ ಸಿಚುವೇಶನ್ ನೋಡ್ತಾ ಇದ್ರೆ ಸದ್ಯಕ್ಕೆ ಜನರ ಸಂಖ್ಯೆ ಕಡಿಮೆ ಇದೆ, ಬರುವವರ ಸಂಖ್ಯೆನೂ ಕೂಡ ಬಹಳ ಕಡಿಮೆ ಇದೆ. ಆದ್ರೆ ಬಂದವರು ಮಾತ್ರ ಈ ರೀತಿಯಾಗಿ ಅಂತರವನ್ನ ಕಾಪಾಡ್ಕೊಳ್ತಾ ಇದ್ದಾರೆ. ಇದನ್ನ ಪಾಲನೆ ಮಾಡಲಿಕ್ಕೆ ಪೊಲೀಸರು ಕೂಡ ತಮ್ಮ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಜನರು ಕೂಡ ಅರಿವು ಮೂಡಿದೆ ಮತ್ತು ವ್ಯಾಪಾರಿಗಳು ಕೂಡ ಇದರ ಅರಿವಿನ ಹಿನ್ನೆಲೆಯಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಇದನ್ನ ಮಾಡೆಲ್ ಆಗಿ ತೆಗೆದುಕೊಂಡ್ರೆ ಬೇರೆ ಬೇರೆ ಮಾರ್ಕೆಟ್ಗಳಲ್ಲಿ, ಅಂದ್ರೆ KR ಮಾರ್ಕೆಟ್ಸ್ ಇರುತ್ತೆ, ಬೇರೆ ಕಡೆ ಜನಜಂಗಳ ರೀತಿಯಾಗಿ ಮುಕ್ಕುರ್ಕೊಂಡ್ಬಿಟ್ಟಿದ್ದಾರೆ. ಆ ರೀತಿಯಾಗಿ ಆಗಬಾರ್ದು. ಇದು ಮಾಡೆಲ್ ಆಗಿ ತೆಗೆದುಕೊಂಡ್ರೆ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಸೇಫ್ ಆಗಿರ್ಬೋದು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಬೆಂಗಳೂರಿನ ವೃದ್ಧಾಶ್ರಮಗಳಲ್ಲಿ ಕೊರೋನಾ ಭೀತಿ ಆವರಿಸಿಬಿಟ್ಟಿದೆ. ವೃದ್ಧಾಶ್ರಮಗಳಲ್ಲಿನ ಸಾವಿರಾರು ವೃದ್ಧರಿಗೆ ಈಗ ಆತಂಕ ಇದೆ. ವೃದ್ಧಾಶ್ರಮಗಳಿಗೆ ಸಾರ್ವಜನಿಕರ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಸಂಬಂಧಿಗಳಿಗೂ ಕೂಡ ಬರಬೇಡಿ ಅಂತ ಕಟ್ಟಪ್ಪಣೆ ನೀಡಲಾಗಿದೆ. ಪ್ರತಿನಿತ್ಯ ಆರೋಗ್ಯ ತಪಾಸಣೆ ಆಗುತ್ತೆ, ಪೌಷ್ಟಿಕ ಆಹಾರ ಪೂರೈಕೆ ಆಗುತ್ತೆ, ಸ್ಯಾನಿಟೈಸರ್, ಮಾಸ್ಕ್ಗಳ ಪೂರೈಕೆಗೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ಕೇಳಿ ಈಗ ವೃದ್ಧಾಶ್ರಮ ಅಂತಂದ್ರೆ ಈಗ ಎಲ್ಲರೂ ಕೂಡ ವಯಸ್ಸಾದವರು ಇರ್ತಾರೆ, ಅಂತವರಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ, ಬಾಡಿಲಿ ರೆಸಿಸ್ಟೆನ್ಸ್ ಪವರ್ ಇರೋದಿಲ್ಲ. ಸೊ ಹಾಗಾಗಿ ಸಮಸ್ಯೆಗಳು ಜಾಸ್ತಿ. ಹೊರಗಡೆಯಿಂದ ಯಾರಾದ್ರೂ ಬಂದ್ರೂ ಸಮಸ್ಯೆ, ಮತ್ತೆ ಇಲ್ಲಿಂದ ಯಾರಾದ್ರೂ ಹೊರಗಡೆ ಹೋದ್ರೂ ಸಮಸ್ಯೆ ಆಗ್ಬೋದು. ಅದಕ್ಕೆ ಯಾರೇ ಸಂಬಂಧಿಕರು ಬಂದರೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಮತ್ತೆ ಅಲ್ಲಿ ಅಗತ್ಯ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಈ ಸ್ಯಾನಿಟೈಸರ್ ಇರ್ಬೋದು, ಮತ್ತೆ ಮಾಸ್ಕ್ಗಳ ಪೂರೈಕೆಗೆ ಈಗ ಕ್ರಮವನ್ನ ವಹಿಸಿರೋದು. ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ. ಪಾಪ ತಮ್ಮ ಮಕ್ಕಳು ಬಿಟ್ಟು ಹೋಗಿರ್ತಾರೆ, ಏನ್ ಮಾಡಕ್ಕಾಗುತ್ತೆ, ತಮ್ಮ ಜೀವನ ನಡಿಬೇಕಲ್ಲ. ವೃದ್ಧಾಶ್ರಮದಲ್ಲಿ ಪಾಪ ಕಾಲ ಕಳೀತಾ ಇರ್ತಾರೆ. ಇವರಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ, ಅಂದ್ರೆ ರಿಸ್ಕಿ ಪೀಪಲ್ ಇವರೆಲ್ಲ. ಸದ್ಯಕ್ಕೆ ನೋಡೋದಾದ್ರೆ ನಾವು ಈ ಕೊರೋನಾ ಬೇಗ ಇವ್ರಿಗೆ ಸ್ಪ್ರೆಡ್ ಆಗಬಹುದು. ಹಾಗಾಗಿ ಇವ್ರಿಗೆ ಅಗತ್ಯ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಸದ್ಯಕ್ಕೆ ಈಗ ಬೆಂಗಳೂರಲ್ಲಿ ವೃದ್ಧಾಶ್ರಮಗಳಲ್ಲಿ ಹೆಂಗಿದೆ ಪರಿಸ್ಥಿತಿ, ನಮ್ಮ ರಿಪೋರ್ಟರ್ ಥಾಮಸ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ.
ಬಹುಶಃ ಬೆಂಗಳೂರಿನಲ್ಲಿ ತುಂಬಾ ಪ್ರತಿಷ್ಠಿತವಾದಂತಹ ಸುಮಂಗಲಿ ಅಶಕ್ತ ಪೋಷಕರ ಸೇವಾ ಆಶ್ರಮದಲ್ಲಿ ಇದ್ದೇವೆ. ವೃದ್ಧರ ಕೇಂದ್ರ ಇದು. ತುಂಬಾ ಅಚ್ಚುಕಟ್ಟಾಗಿ ಇಲ್ಲ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಅವರ ಸುರಕ್ಷತೆಗೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡ್ತಾ ಇದೀವಿ. ಪ್ರತಿಯೊಬ್ಬ ಅಶಕ್ತ ಪೋಷಕರ ಮುಖದಲ್ಲೂ ಕೂಡ ಮಾಸ್ಕ್ ಅನ್ನ ಹಾಕಲಾಗಿದೆ. ಯಾಕಂತ ಹೇಳಿದ್ರೆ ಈ ವೈರಸ್ ಶೀಘ್ರವಾಗಿ ಅಟ್ಯಾಕ್ ಆಗೋದ್ರಿಂದಾಗಿ ಎಲ್ಲೋ ಒಂದ್ ಕಡೆ ಅವರ ಒಂದು ಸುರಕ್ಷತೆ, ಯಾಕಂತ ಹೇಳೋದು ಅದು ಉಸಿರಿನ ಮೂಲಕ ಅತಿ ಹೆಚ್ಚು ಇದಾಗೋದ್ರಿಂದಾಗಿ ಹರಡೋದ್ರಿಂದಾಗಿ ಅವರ ಒಂದು ಸುರಕ್ಷತೆಗೆ ಪ್ರಮುಖವಾಗಿ ಮಾಸ್ಕ್ ಗಳನ್ನು ಹಾಕಲಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಸ್ಯಾನಿಟೈಸರ್ ಗಳನ್ನು ಕೂಡ ಕ್ಷಣಕ್ಕೆ ಎಷ್ಟು ಮಟ್ಟಿಗೆ ಸ್ಯಾನಿಟೈಸರ್ ಆಗುತ್ತೋ ಅಷ್ಟು ಸ್ಯಾನಿಟೈಸರ್ ಗಳನ್ನ ಹಚ್ಕೊಳ್ಳುವಂತ ಒಂದು ಅವರಿಗೆ ಹಾಕುವಂತ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇದೆ. ಯಾಕಂದ್ರೆ ಹೆಚ್ಚೆಚ್ಚು ಸ್ಯಾನಿಟೈಸರ್ ಹಾಕೊಂಡಷ್ಟು ಕೂಡ ನಾವು ಕೊರೋನಾದಿಂದ ಒಂದಷ್ಟು ಅದರಿಂದ ದೂರ ಇರಬಹುದು ಅನ್ನೋ ಒಂದು ಭಾವನೆಯ ಹಿನ್ನೆಲೆಯಲ್ಲಿ ಸ್ಯಾನಿಟೈಸರ್ ಗಳನ್ನ ಹಾಕಲಾಗ್ತಿದೆ. ನೋಡಿ, ಪ್ರತಿಯೊಬ್ಬ ವೃದ್ಧರ ಮುಖದಲ್ಲೂ ಕೂಡ ಅವರ ಮುಖಕ್ಕೂ ಕೂಡ ಮಾಸ್ಕ್ ಅನ್ನ ಹಾಕಲಾಗಿದೆ. ಮಾಸ್ಕ್ ಗಳನ್ನು ಕೂಡ ಉಚಿತವಾಗಿ ಕೊಡಲಾಗಿದೆ. ನೋಡಿ, ಪ್ರತಿಯೊಂದು ಬೆಡ್ಡಿಗೂ ಕೂಡ ಒಂದಷ್ಟು ಅಡಿಗಳಷ್ಟು ಅಂತರವನ್ನು ಕೂಡ ಕಾಯ್ದುಕೊಳ್ಳಲಾಗಿದೆ. ಮುಂಚೆ ಸ್ವಲ್ಪ ಒತ್ತೊತ್ತಾಗಿರೋದು, ಆದ್ರೆ ಈಗ ಕೊರೋನಾ ಬಂದಾದ ಮೇಲಿಂದ ಒಂದಷ್ಟು ಅದನ್ನ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡುವಂತ ನೋಡಿ, ಪ್ರತಿಯೊಬ್ಬ ವೃದ್ಧನ ನಡುವಿನ ಅಂತರನು ಕೂಡ ನಿಗದಿತವಾಗಿ ನಿರ್ದಿಷ್ಟವಾಗಿ ಹೇಳಿರುವಂತಹ ರೀತಿಯಲ್ಲಿ ಒಂದಷ್ಟು ಅಡಿಗಳನ್ನ ಅಂತರವನ್ನು ಕೂಡ ಕಾಯ್ದುಕೊಳ್ಳಲಾಗಿದೆ. ಈಗ ಯಾವ ರೀತಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ, ಯಾವ ಸುರಕ್ಷತೆ, ಯಾಕಂತ ಹೇಳಿದ್ರೆ ಈ ವಯಸ್ಸಿನವರಲ್ಲಿ ಅತಿ ಹೆಚ್ಚು ಶೀಘ್ರವಾಗಿ ಅಟ್ಯಾಕ್ ಆಗುವಂತ ಸಾಧ್ಯತೆಗಳಿರ್ತದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ಸುರಕ್ಷತೆಗೆ ಆದ್ಯತೆ ಕೊಡ್ತಾ ಇದ್ದಾರೆ ಸರ್? ಇದು ಎಲ್ಲ ನಮ್ಮ ನಿವಾಸಿಗಳು ಎಲ್ಲ 65 ವರ್ಷ ಮೇಲ್ಪಟ್ಟಿರೋದು. ಈ ಕೊರೋನಾ ಈಗ ಸಮಸ್ಯೆ ಉದ್ಭವ ಆಗಿದೆ. ಇದಕ್ಕೆ ನಾವು ಕೊರೋನಾ ಮುಂಚಿತವಾಗಿ ಕೂಡ ನಾವು ಇವರ ಆರೋಗ್ಯ ನಮಗೆ ಮುಖ್ಯ. ಶುಚಿ ಆಮೇಲೆ ರುಚಿ. ನಮಗೆ ಮೊದಲ ಆದ್ಯತೆ ಶುಚಿ ಕಡೆಗೆ ಕೊಡ್ತೀವಿ, ಆಮೇಲೆ ಆರೋಗ್ಯದ ಕಡೆ. ಪ್ರತಿಯೊಂದಾಗಲಿ ಬೆಳಗ್ಗೆಯಿಂದ ಎದ್ದು ಅವ್ರು 5:30 ಎದ್ದು ಸಂಜೆ 8 ಗಂಟೆ ಮಲಗುವ ತನಕ ಅವ್ರ ಆರೋಗ್ಯ ಕಾಪಾಡ್ಕೊಳ್ಳೋದು, ಅವರ ಆರೋಗ್ಯ ನೋಡ್ಕೊಳ್ಳೋದೇ ನಮ್ಮ ಆದ್ಯ ಕರ್ತವ್ಯವಾಗಿ ನಾವು ಪಾಲಿಸ್ಕೊಂಡು ಅದೇ ತರ ಹೊರಗೆ ಬರ್ತಾ ಇದೀವಿ ನಾವು. ಇಲ್ಲಿ ಒಟ್ಟು 200 ಜನ ಇದ್ದಾರೆ. ನನಗೆ ಯಾಗಪ್ಪ ಸಾವು ಬರಬಾರ್ದು, ನಮ್ಮ ಮಕ್ಳಿಗೆ ತಂದು ಸೇರಿಸ್ಬಿಟ್ರಲ್ಲ, ನಾನು ಸಾಯ್ವಾಕ ಇಲ್ಲ ಅಂತ ಒಂದು ಭಾವನೆಯಲ್ಲಿ ಬಂದ್ರು. ಇಲ್ಲಿ ಬಂದು 1 ತಿಂಗಳಿಗೆ ಅಯ್ಯೋ ನಾನು ಇನ್ನೂ ಬದುಕಬೇಕು, ಇಂಥ ಕಡೆ ಬಂದು ಸೇರಿದೇನಲ್ಲ, ನನಗೆ ಇನ್ನೂ ಆಯುಷ್ ಕೊಡುವಂತ ದೇವರನ್ನ ಪ್ರಾರ್ಥನೆ ಮಾಡ್ಕೊಂತಾರೆ. ಸುರಕ್ಷತೆ ನಾವು ಮೊಟ್ಟ ಒಂದು ಸುರಕ್ಷತೆ. ಡಾಕ್ಟರ್ ಇದ್ದಾರೆ, ಪ್ರತಿಯೊಂದು ದಿನ ಡಾಕ್ಟರ್ ಬರ್ತಾರೆ, ಔಷಧಿ ನಾವೇ ಕೊಡ್ತೀವಿ, ಏನಾದ್ರು ಹಾಸ್ಪಿಟ್ಲಿಗೆ ನಾವೇ ಕಳ್ಸಿಕೊಡ್ತೀವಿ. ನಮ್ಮಲ್ಲಿ ಆಂಬುಲೆನ್ಸ್ ಇದೆ. ಇಲ್ಲೊಬ್ರು ಸ್ಟಾಫ್ ಒಬ್ಬ ದಾದಿ ಇಲ್ಲೇ ಇರ್ತಾರೆ, ಏನೊಬ್ರು ಹೆಡ್ ನರ್ಸ್ ಇದ್ದಾರೆ, ನರ್ಸ್ ಇಲ್ಲೇ ಸ್ಥಳ ಕೊಟ್ಟಿದೀವಿ. ಅವ್ರು ಇಲ್ಲೇ 24 ಗಂಟೆ ಇವರಿಗೆ ಆರೋಗ್ಯ ದೃಷ್ಟಿಯಿಂದ ನಾವು ಸೇವಾ ದೃಷ್ಟಿ ತಯಾರಿದೀವಿ. ಇವ್ರನ್ನ ನೋಡಕ್ ಬರ್ತಾರೆ, ತಿಂಗಳಿಗೆ ಒಂದ್ಸತಿ ಯಾರು ಬಿಟ್ಟಿರ್ತಾರೆ ಇವ್ರು ನೋಡಕ್ ಬರ್ತಾರೆ. ಅವ್ರನ್ನ ಈಗ ನಾವು ಈಗಾಗಲೇ ಇನ್ನು 3 ತಿಂಗಳು ಅವ್ರನ್ನ ನಿರ್ಬಂಧ ಹೇರಿದ್ವಿ. ಯಾರನ್ನು ಈಗ ಒಳಗಡೆ ಅವ್ರು ನೋಡಕ್ ಬರಬಾರ್ದು ಅಂತ ಹೇಳಿಬಿಟ್ಟಿದ್ವಿ. ಅವ್ರು ಬರ್ತಾರೆ. ಸಂಪರ್ಕ ಇಲ್ವೇ ಇಲ್ಲ. ಫೋನ್ ಕೊಡೋದೇ ಇಲ್ಲ ಇವರಿಗೆ. ಫೋನ್ ಮಾಡಿಲ್ಲ. ಏನಿದೆ, ಫೋನ್ ಮಾಡಿದ ತಕ್ಷಣ ಇವರಿಗೆ ಆ ಮನೆಯ ಒಂದು ಮಮತೆ ಬಂದ್ಬಿಡ್ತದೆ. ಮನೆ ಮೊಮ್ಮಕ್ಳ ಮಾತಾಡ್ಬೇಕು ಅಂತಾರೆ, ಮಗಳ ಮಾತಾಡ್ಬೇಕು ಅಂತಾರೆ, ನಾವು ನನ್ನ ಮಗನ ಕೂಡ ಸೊಸೆ ಆತರ ಆ ಒಂದು ಮತ್ತೆ ಆ ಭಾವನೆ ಬೆಳಿಬಾರ್ದು. ಹೇಗೋ ಮಕ್ಕಳು ಇಲ್ಲಿ ಬಿಟ್ಟು ಹೋಗಿದ್ದಾರೆ, ಹಾಗೆ ಕಂಡು ಇವ್ರು ಇಲ್ಲಿ ನೆಮ್ಮದಿಯಾಗಿದ್ದಾರೆ, ಹಾಗೆ ಇರ್ಲಿ ಅಂತ ನಾವು ಅದನ್ನ ಫೋನ್ ಸಂಪರ್ಕ ಕೊಡೋದಿಲ್ಲ. ಬರೋರಿಗೆ ನಾವೆಲ್ಲ ಹೇಳ್ಬಿಟ್ಟಿದ್ವಿ, ಬರಬಾರ್ದು ಅಂತ ಹೇಳಿದ್ವಿ, ಇವ್ರು ಯಾರು ಬರ್ತಾ ಇಲ್ಲ. ಇದು ಒಟ್ಟು ಅವರು ಯಾವ ರೀತಿ ವ್ಯವಸ್ಥೆಯನ್ನ ನೋಡ್ಕೊಳ್ಳಲಾಗ್ತಿದೆ ಅನ್ನೋದ್ರ ಬಗ್ಗೆ ಕಾರ್ಯದರ್ಶಿ ಅಶೋಕ್ ಕುಮಾರ್ ಅವರು ಹೇಳ್ತಾ ಇದ್ರು. ಅವರು ಎಲ್ಲರ ಆರೋಗ್ಯದ ಕಾಳಜಿಯನ್ನ ಮತ್ತೆ ಸುರಕ್ಷತೆಯನ್ನು ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ತುಂಬಾ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಥಾಮಸ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಾವು ನಿಮಗೆ ಪ್ರತಿದಿನ ರಿಯಲ್ ಕೊರೋನಾ ವಾರಿಯರ್ಸ್ ಬಗ್ಗೆ ತೋರಿಸ್ತಾ ಇದ್ದೀವಿ. ಇವತ್ತು ಮಹಾರಾಷ್ಟ್ರದ ಕೊರೋನಾ ವಾರಿಯರ್ ಬಗ್ಗೆ ತೋರಿಸ್ತಾ ಇದ್ದೀವಿ. ನಾಸಿಕ್ ಜಿಲ್ಲೆಯ ಸುಕಾನಿ ಗ್ರಾಮದ ನಿಫಾದ್ ತಹಸೀಲ್ ಗ್ರಾಮದ ಯುವ ರೈತ ತಾನು ಬೆಳೆದ ಎಲ್ಲಾ ಬೆಳೆಗಳನ್ನ ಬಡವರಿಗೆ ವಿತರಿಸಿದ್ದಾನೆ. ಈ ಮೂಲಕ ಕೊರೋನಾ ವಾರಿಯರ್ ಆಗಿದ್ದಾರೆ. ತರಕಾರಿ ಅಷ್ಟೇ ಅಲ್ಲ, ಹೊಲದಲ್ಲಿ ಬೆಳೆದಂತ ದವಸ ಧಾನ್ಯವನ್ನು ಉಚಿತವಾಗಿ ಹಂಚಿಕೆ ಮಾಡಿದ್ದಾರೆ. घरी बसलेलो होतो पाळ्याच्या शेजारी, इथं बेघर वस्ती. जेव्हा घरी बसलो होतो तेव्हा एक गरीब बाई आणि तिचे 2 मुलं घेऊन इथे आल्या आणि काही म्हटली की काही दत्ताभाऊ काही शिळा पाका असेल आम्हाला तर द्या. तर मी विचारलं तुम्ही कामाला नाही जात का? तर त्यांनी एकच सांगितलं की कामाला जायला आम्हाला कोरोना या रोगामुळे आम्ही काही कामाला जात नाही, आम्हाला कुणी कामही देत नाही, काही नाही आणि आमची घरात उपासमार होती. घरी बसलेलो होतो